ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸ್ಕಂದ ದೀಕ್ಷಿತ್. ಸೊ ಇವತ್ತಿನ ವಿಡಿಯೋ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋ ಹೊಸ ಚಾಪ್ಟರ್ ಶುರು ಮಾಡ್ತಿದ್ದೀವಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಈ ಚಾಪ್ಟರ್ ಬಂದ್ಬಿಟ್ಟು ಫಿಸಿಕ್ಸ್ ಪಾರ್ಟ್ ಅಲ್ಲಿ ಇನ್ಕ್ಲೂಡ್ ಆಗ್ತಾ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಫಿಸಿಕ್ಸ್ ಅಲ್ಲಿ ಸೆಕೆಂಡ್ ಚಾಪ್ಟರ್ ಆಗಿರುತ್ತೆ. ಸೊ ಫಿಸಿಕ್ಸ್ ಅಲ್ಲಿ ಚಾಪ್ಟರ್ ಯಾವ್ದಪ್ಪ ಅಂತಂದ್ರೆ ಸೊ ಎಲೆಕ್ಟ್ರಿಸಿಟಿ ಫಸ್ಟ್ ಚಾಪ್ಟರ್ ಆಗಿತ್ತು. ಸೊ ಇವತ್ತು ನಾವು ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇದು ಸೆಕೆಂಡ್ ಚಾಪ್ಟರ್ ಆಗಿರುತ್ತೆ. ಸೊ ಇದನ್ನ ನಾವು ಏನಪ್ಪ ಸ್ಟಡಿ ಮಾಡ್ತಿರ್ತೀವಿ ಅಂತಂದ್ರೆ ಇದನ್ನ ನಾವು ಮ್ಯಾಗ್ನೆಟ್ ಬಗ್ಗೆ ಸ್ಟಡಿ ಮಾಡ್ತಿರ್ತೀವಿ. ಅದಾದ್ಮೇಲೆ ಬೇಸಿಕ್ ಬಾರ್ ಮ್ಯಾಗ್ನೆಟ್ ಬಗ್ಗೆ ಸ್ಟಡಿ ಮಾಡ್ತಿರ್ತೀವಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬಗ್ಗೆ ಸ್ಟಡಿ ಮಾಡ್ತಿರ್ತೀವಿ, ಅಂಡ್ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಅದಾದ್ಮೇಲೆ ಎಲೆಕ್ಟ್ರಿಕ್ ಮೋಟರ್ ಆಗಿರ್ಬೋದು, ಎಲೆಕ್ಟ್ರಿಕ್ ಜನರೇಟರ್ ಆಗಿರ್ಬೋದು, ಅದಾದ್ಮೇಲೆ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್ ಆಗಿರ್ಬೋದು, ಅದಾದ್ಮೇಲೆ ಕರೆಂಟ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದು ರಿಲೇಷನ್ ಏನು ಇದನ್ನ ನಾವು ಸ್ಟಡಿ ಮಾಡ್ತಾ ಇರ್ತೀವಿ. ಇವತ್ತಿನ ವಿಡಿಯೋ ನಾವು ಏನಪ್ಪ ನೋಡ್ತಾ ಇರ್ತೀವಿ ಅಂತಂದ್ರೆ ಸೊ ಇವತ್ತಿನ ವಿಡಿಯೋ ಜಸ್ಟ್ ಒಂದು ಇಂಟ್ರಡಕ್ಷನ್ ನೋಡ್ತಾ ಇರ್ತೀವಿ. ಅದಾದ್ಮೇಲೆ ಬೇಸಿಕ್ ಪಾಯಿಂಟ್ಸ್ ಅನ್ನ ಕಲಿತಾ ಇರ್ತೀವಿ. ಅದಾದ್ಮೇಲೆ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಗಿರ್ಬೋದು, ಅದರ ಪ್ರಾಪರ್ಟೀಸ್ ಆಗಿರ್ಬೋದು, ಮತ್ತೆ ಕರೆಂಟ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋ ರಿಲೇಷನ್ ಏನು ಇದನ್ನ ನೋಡ್ತಾ ಇರ್ತೀವಿ. ಅದಾದ್ಮೇಲೆ ನಾವು ಮ್ಯಾಗ್ನೆಟಿಕ್ ಫೋರ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಸೊ ಹೆಂಗೆ ಎಫೆಕ್ಟ್ ಮಾಡ್ತಾ ಇರುತ್ತೆ ಇದನ್ನ ನಾವು ನೋಡ್ತಾ ಇರ್ತೀವಿ. ಸೊ ಶುರು ಮಾಡೋಣ ನಾವು ಇಂಟ್ರಡಕ್ಷನ್ ಇಂದ. ಸೊ ಇವಾಗ ನಮ್ಮ ಹತ್ರ ಮ್ಯಾಗ್ನೆಟ್ ಇದೆ. ಸೊ ಮ್ಯಾಗ್ನೆಟ್ ಅಂದ್ರೆ ನಿಮ್ಗೆ ಆಗಲೇ ಗೊತ್ತಿದೆ. ಸೊ ಮ್ಯಾಗ್ನೆಟ್ ನೀವೆಲ್ಲ ಚಿಕ್ಕ ವಯಸ್ಸಲ್ಲಿ ಆಡಿರ್ತೀರಾ. ಸೊ ಜಸ್ಟ್ ಬಂದ್ಬಿಟ್ಟು ಒಂದು ಆಬ್ಜೆಕ್ಟ್ ಆಗಿದೆ. ಈ ಆಬ್ಜೆಕ್ಟ್ ಏನ್ ಮಾಡುತ್ತೆ, ಇನ್ನೊಂದು ಮ್ಯಾಗ್ನೆಟಿಕ್ ಆಬ್ಜೆಕ್ಟ್ ಅನ್ನು ಇದು ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಇನ್ನು ಅಥವಾ ಇನ್ನೊಂದು ಒಂದು ಮ್ಯಾಗ್ನೆಟ್ ಬೇರೆ ಮ್ಯಾಗ್ನೆಟಿಕ್ ಅಲ್ದೇ ಇರೋ ಸಬ್ಸ್ಟೆನ್ಸ್ ಅನ್ನ ಇದು ರಿಪೆಲ್ ಮಾಡ್ತಾ ಇರುತ್ತೆ. ಸೊ ಇದು ಜಸ್ಟ್ ನಮ್ಗೆ ಗೊತ್ತಿದೆ ಮ್ಯಾಗ್ನೆಟ್ ಅಂತ. ಸೊ ಇದರಲ್ಲಿ ನಾವು ಏನಪ್ಪ ಡಿಸ್ಕಸ್ ಮಾಡ್ತಿರ್ತೀವಿ, ಇದನ್ನ ನಾವು ಜಾಸ್ತಿ ಬಾರ್ ಮ್ಯಾಗ್ನೆಟ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿರ್ತೀವಿ. ಸೊ ಬಾರ್ ಮ್ಯಾಗ್ನೆಟ್ ಅಂದ್ರೆ ನಿಮಗೆ ಒಂದು ರೆಕ್ಟಾಂಗಲ್ ತರ ಇರುತ್ತೆ. ಸೊ ಇದು ನಾವು ಬಾರ್ ಮ್ಯಾಗ್ನೆಟ್ ಆಗಿರುತ್ತೆ. ಇಲ್ಲಿ ನಾರ್ತ್ ಪೋಲ್ ಇದೆ ಮತ್ತೆ ನಮಗೆ ಸೌತ್ ಪೋಲ್ ಇದೆ. ಸೊ ಬಾರ್ ಅಂತ ಅಂದ್ರೆ ರೆಕ್ಟಾಂಗಲ್ ಅಂತ. ಸೊ ಆ ಬಾರ್ ಅಲ್ಲಿ ಜನ ಹೋಗ್ತಾರೆ ಕುಡಿಯಕ್ಕೆ ಅದಲ್ಲ. ಸೊ ಬಾರ್ ಅಂತಂದ್ರೆ ರೆಕ್ಟಾಂಗಲ್ ಶೇಪ್ ಅಂತ. ಸೊ ಈ ಮ್ಯಾಗ್ನೆಟ್ ಅಲ್ಲಿ ನಿಮಗೆ ಒಂದು ನಾರ್ತ್ ಪೋಲ್ ಇದೆ ಮತ್ತೆ ನಿಮಗೆ ಸೌತ್ ಪೋಲ್ ಇದೆ. ಸೊ ಇದು ನಮ್ಮ ಪರ್ಮನೆಂಟ್ ಮ್ಯಾಗ್ನೆಟ್ ಆಗಿರುತ್ತೆ. ಸೊ ಪರ್ಮನೆಂಟ್ ಮ್ಯಾಗ್ನೆಟ್ ಅಂದ್ರೆ ಮೀನಿಂಗ್ ಏನಪ್ಪಾ ಅಂತಂದ್ರೆ ಸೊ ಪರ್ಮನೆಂಟ್ ಮ್ಯಾಗ್ನೆಟ್ ಅಂತಂದ್ರೆ ಸೊ ಯಾವುದೇ ಟೈಮಲ್ಲಿ ತಗೊಂಡ್ರು ಇದು ನಿಮಗೆ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಹಂಗೆ ಇರುತ್ತೆ ಅಂತ. ಅಂದ್ರೆ ನೀವು ಯಾವುದೇ ಟೈಮ್ ಅಲ್ಲಿ ಒಂದು ಮ್ಯಾಗ್ನೆಟ್ ಅನ್ನ ಇನ್ನೊಂದು ಮ್ಯಾಗ್ನೆಟ್ ತಗೊಂಡ್ರೆ ಇದು ಅಟ್ರಾಕ್ಟ್ ಮಾಡ್ತಾ ಇರುತ್ತೆ, ಇಲ್ಲ ಇನ್ನೊಂದು ರಿಪೆಲ್ ಮಾಡ್ತಾ ಇರುತ್ತೆ. ಸೊ ಇದು ನಮ್ಮ ಪರ್ಮನೆಂಟ್ ಮ್ಯಾಗ್ನೆಟ್. ಅದು ಯಾವುದೇ ಕಾರಣಕ್ಕೂ ಆ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಅನ್ನ ಅದು ಲೂಸ್ ಮಾಡಲ್ಲ. ಸೊ ಇದು ನಮ್ಮ ಪರ್ಮನೆಂಟ್ ಮ್ಯಾಗ್ನೆಟ್ ಮೀನಿಂಗ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇದಿಷ್ಟು ಜಸ್ಟ್ ಒಂದು ಮ್ಯಾಗ್ನೆಟ್ ಬಗ್ಗೆ ಜಸ್ಟ್ ಒಂದು ಇಂಟ್ರಡಕ್ಷನ್ ಆಯಿತು. ಸೊ ನೆಕ್ಸ್ಟ್ ನಾವು ಇದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬಗ್ಗೆ ಮಾತಾಡ್ತಿರ್ತೀವಿ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಪ್ಪಾ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಅನ್ಕೊಳ್ಳೋಣ. ಸೊ ಇದಕ್ಕೆ ಒಂದು ಬೋರ್ಡ್ ಅನ್ನು ತಗೊಳ್ಳಿ. ಸೊ ಒಂದು ಬೋರ್ಡ್ ಅನ್ನು ತಗೊಂಡ್ಬಿಟ್ಟು ಆ ಬೋರ್ಡ್ ಮಧ್ಯ ಒಂದು ಮ್ಯಾಗ್ನೆಟ್ ಅನ್ನ ಇಡಿ. ಫಾರ್ ಎಕ್ಸಾಂಪಲ್ ಅಲ್ಲಿ ಒಂದು ಬೋರ್ಡ್ ತಗೊಂಡಿದ್ದೀನಿ. ಬೋರ್ಡ್ ತಗೊಂಡು ಅದ್ರ ಮಧ್ಯೆ ಒಂದು ಮ್ಯಾಗ್ನೆಟ್ ಇದೆ, ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್. ಸೊ ಮ್ಯಾಗ್ನೆಟ್ ಇಟ್ಟಾದ್ಮೇಲೆ ಒಂದು ಐರನ್ ಫಿಲಿಂಗ್ಸ್ ಅಂದ್ರೆ ಐರನ್ ಪುಡಿ ಬರುತ್ತೆ. ಸೊ ಐರನ್ ಪುಡಿ ಆಗಿರೋದನ್ನ ಆ ಪೇಪರ್ ಏನ್ ತಗೊಂಡಿರ್ತೀರಾ ಅದ್ರ ಮೇಲೆ ಸುಮ್ಮನೆ ಹಿಂಗೆ ಸ್ಪ್ರೆಡ್ ಮಾಡಿ. ಸೊ ಸ್ಪ್ರೆಡ್ ಮಾಡಿದಾಗ ಏನಾಗಿರುತ್ತೆ ಅಂದ್ರೆ ಸೊ ಫಸ್ಟ್ ಈ ತರ ಇರುತ್ತೆ, ಈ ತರ ಇರೋದು ನಿಮ್ಗೆ ಈ ತರ ಆಗಿರುತ್ತೆ. ಸೊ ಈ ತರ ಏನಕ್ಕಪ್ಪ ಆಯ್ತು ಅಂತಂದ್ರೆ ಸೊ ಬಾರ್ ಮ್ಯಾಗ್ನೆಟ್ ಏನಿದೆ ಅದು ಫೋರ್ಸ್ ಅನ್ನ ಎಕ್ಸರ್ಟ್ ಮಾಡ್ತಾ ಇರುತ್ತೆ. ಅದು ಮಾಡ್ಬಿಟ್ಟು ಸೊ ಈ ತರ ನೀವು ಜಸ್ಟ್ ರ್ಯಾಂಡಮ್ ಆಗಿ ಸ್ಪ್ರೆಡ್ ಮಾಡಿರೋದನ್ನ ಈ ತರ ಅರೇಂಜ್ಮೆಂಟ್ ಅಲ್ಲಿ ಮಾಡ್ತಾ ಇರುತ್ತೆ. ಸೊ ಈ ತರ ಅರೇಂಜ್ಮೆಂಟ್ ಏನಕ್ಕಪ್ಪ ಆಯ್ತು ಅಂತಂದ್ರೆ ಸೊ ಒಂದು ಮ್ಯಾಗ್ನೆಟ್ ಒಂದು ರೀಜನ್ ತೋರಿಸ್ತಾ ಇದೆ. ಅಂದ್ರೆ ಇಷ್ಟು ರೀಜನ್ ಒಳಗಡೆ ನನ್ನ ಎಫೆಕ್ಟ್ ಈ ತರ ಇರುತ್ತೆ ಅಂತ ನಮಗೆ ಹೇಳ್ತಾ ಇದೆ. ಫಾರ್ ಎಕ್ಸಾಂಪಲ್ ನೀವು ತಗೊಂಡ್ರೆ ನಮ್ಗೆ ಇಲ್ಲಿ ಒಂದು ಮ್ಯಾಗ್ನೆಟ್ ಇದೆ, ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್. ಸೊ ನಮಗೆ ಇಲ್ಲಿ ಒಂದು ಇದೇನು ಕಾಣಿಸ್ತಾ ಇದೆ ಇದು ನಮ್ಮ ಫೀಲ್ಡ್ ಲೈನ್ಸ್ ಆಗಿರುತ್ತೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಅಂತಂದ್ರೆ ಜಸ್ಟ್ ಒಂದು ರೀಜನ್ ಆಗಿರುತ್ತೆ ವಿಚ್ ಡಿಟೆಕ್ಟ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ. ಅಂದ್ರೆ ಫಾರ್ ಎಕ್ಸಾಂಪಲ್ ಅನ್ಕೊಳ್ಳೋಣ. ಸೊ ಇದೊಂದು ಮ್ಯಾಗ್ನೆಟ್ ಅಂತ ಮತ್ತೆ ಇದೊಂದು ಮ್ಯಾಗ್ನೆಟ್ ಅಂತ. ಸೊ ನನ್ನ ಬ್ಲಾಕ್ ಪೆನ್ ಒಂದಿದೆ, ಗ್ರೀನ್ ಪೆನ್ ಒಂದಿದೆ. ಸೊ ಇದು ಒಂದು ಮ್ಯಾಗ್ನೆಟ್, ಇದೊಂದು ಮ್ಯಾಗ್ನೆಟ್. ಸೊ ಒಂದು ಮ್ಯಾಗ್ನೆಟ್ ಇಲ್ಲಿ ಇಟ್ಕೊಂಡು ಇನ್ನೊಂದು ಮ್ಯಾಗ್ನೆಟ್ 5 ಕಿಲೋಮೀಟರ್ ದೂರ ಇಟ್ಟರೆ ಸೊ ಎರಡು ಅಟ್ರಾಕ್ಟ್ ಆಗ್ತಾ ಇರಲ್ಲ. ಸೊ ಏನಕ್ಕೆ ಅಂತಂದ್ರೆ ಈ ಮ್ಯಾಗ್ನೆಟ್ ಎಲ್ಲೋ ಇದೆ, ಈ ಮ್ಯಾಗ್ನೆಟ್ ಎಲ್ಲೋ ಇದೆ. ಸೊ ಇದು ಅಟ್ರಾಕ್ಟ್ ಆಗಲ್ಲ. ಬಟ್ ನಾನು ಅದೇ ಈ ಒಂದು ಮ್ಯಾಗ್ನೆಟ್ ನ ಸ್ವಲ್ಪ ಹತ್ರ ತಗೊಂಡ್ಬಂದಾಗ ಇದೆರಡು ಅಟ್ರಾಕ್ಟ್ ಆಗ್ತಾ ಇರುತ್ತೆ. ಸೊ ಇದು ಏನಪ್ಪ ಹೇಳುತ್ತೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇದೊಂದು ಮ್ಯಾಗ್ನೆಟ್ ಅಂತಂದ್ರೆ ಸೊ ನನಗೆ ಒಂದು ರೀಜನ್ ಇದೆ, ಅಂದ್ರೆ ನನಗೆ ಇಷ್ಟು ಪ್ಲೇಸ್ ಇದೆ. ಇಷ್ಟು ಪ್ಲೇಸ್ ಒಳಗಡೆ ಇನ್ನೊಂದು ಮ್ಯಾಗ್ನೆಟ್ ಬಂದ್ರೆ ಮಾತ್ರ ನಾನು ಅದನ್ನ ಅಟ್ರಾಕ್ಟ್ ಮಾಡ್ತೀನಿ, ಇಲ್ಲ ಅದಕ್ಕಿಂತ ಆ ರೀಜನ್ ಈಚೆ ಇದ್ರೆ ನಾನು ಅದನ್ನ ಅಟ್ರಾಕ್ಟ್ ಮಾಡಲ್ಲ ಅಂತ ಹೇಳ್ತಾ ಇರುತ್ತೆ. ಸೊ ಇದೇ ನಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರುತ್ತೆ. ಸೊ ಇಟ್ ಈಸ್ ಅ ರೀಜನ್ ಇನ್ ವಿಚ್ ಫೋರ್ಸ್ ಆಫ್ ದ ಮ್ಯಾಗ್ನೆಟ್ ಕ್ಯಾನ್ ಬಿ ಡಿಡಕ್ಟೆಡ್ ಅಂತಂದ್ರೆ ಒಂದು ಮ್ಯಾಗ್ನೆಟ್ ನಾನು ಹೇಳ್ದಂಗೆ ಒಂದು ಮ್ಯಾಗ್ನೆಟ್ ಆ ರೀಜನ್ ಒಳಗಡೆ ಇದ್ರೆ ಮಾತ್ರ ಅದನ್ನ ಅಟ್ರಾಕ್ಟ್ ಮಾಡುತ್ತೆ, ಆ ರೀಜನ್ ಇಂದ ಈಚೆ ಇದ್ರೆ ಅದನ್ನ ಅಟ್ರಾಕ್ಟ್ ಮಾಡಲ್ಲ. ಸೊ ಇದು ನಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರುತ್ತೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಹೆಂಗಪ್ಪ ಇರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಉಂಟು. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಈ ತರ ಇರುತ್ತೆ, ಒಂದು ಸರ್ಕ್ಯುಲರ್ ಶೇಪ್ ಅಲ್ಲಿ. ಸೊ ಇವಾಗ ಇದನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್ ನಾವು ನೋಡ್ತಾ ಇರೋಣ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್ ಹೆಂಗಿರುತ್ತೆ ಅಂತ ಅಂದ್ರೆ ನೀವು ಈ ಡಯಾಗ್ರಾಮ್ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್ ಸಿಗ್ತಾ ಇರುತ್ತೆ. ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೆಂಗಿದೆ, ಸೊ ಡೈರೆಕ್ಷನ್ ಹೆಂಗಿರುತ್ತೆ ಅಂತ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ತಗೊಂಡ್ರೆ ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂದ್ಬಿಟ್ಟು ನೀವು ನೋಡಿದ್ರೆ ಹೊರಗಡೆ ಫಾರ್ ಎಕ್ಸಾಂಪಲ್ ನೀವು ಒಂದು ಬಾರ್ ಮ್ಯಾಗ್ನೆಟ್ ತಗೊಂಡು ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ತಗೊಂಡ್ರೆ ಸೊ ಔಟ್ ಸೈಡ್ ದ ಮ್ಯಾಗ್ನೆಟ್ ಬಂದ್ಬಿಟ್ಟು ಡೈರೆಕ್ಷನ್ ನಾರ್ತ್ ಪೋಲ್ ಇಂದ ನಿಮಗೆ ಸೌತ್ ಪೋಲ್ ಇರುತ್ತೆ. ಸೊ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟ್ ಹೊರಗಡೆ ಹೆಂಗಿರುತ್ತೆ ಇಂದ ಟುವರ್ಡ್ಸ್ ಸೊ ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲ್ ಇರುತ್ತೆ. ಅಂಡ್ ಇನ್ಸೈಡ್ ದ ಮ್ಯಾಗ್ನೆಟ್ ಒಳಗಡೆ ಹೆಂಗಪ್ಪ ಇರುತ್ತೆ ಡೈರೆಕ್ಷನ್ ಅಂತಂದ್ರೆ ಸೊ ಡೈರೆಕ್ಷನ್ ಬಂದ್ಬಿಟ್ಟು ಸೌತ್ ಪೋಲ್ ಇಂದ ನಾರ್ತ್ ಪೋಲ್ ಇರುತ್ತೆ. ಸೊ ಇದು ನಮ್ಮ ಫಸ್ಟ್ ಅಂಡ್ ಸೆಕೆಂಡ್ ಪ್ರಾಪರ್ಟಿ ಆಯಿತು. ಸೊ ಫಸ್ಟ್ ಪ್ರಾಪರ್ಟಿ ಬಂದ್ಬಿಟ್ಟು ಏನು, ಸೊ ಮ್ಯಾಗ್ನೆಟ್ ಹೊರಗಡೆ ಹೆಂಗಿದೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲ್. ಅಂಡ್ ಮ್ಯಾಗ್ನೆಟ್ ಒಳಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೆಂಗಪ್ಪ ಇದೆ ಅಂತಂದ್ರೆ ಫ್ರಮ್ ಸೌತ್ ಪೋಲ್ ಟು ನಾರ್ತ್ ಪೋಲ್. ಇದು ನಮ್ಮ ಸೆಕೆಂಡ್ ಪ್ರಾಪರ್ಟಿ ಆಯಿತು. ಸೊ ಥರ್ಡ್ ಪ್ರಾಪರ್ಟಿ ಏನಪ್ಪಾ ಅಂತಂದ್ರೆ ಅನ್ಕೊಳ್ಳೋಣ. ಸೊ ಇದು ಲೈನ್ ಮ್ಯಾಗ್ನೆಟಿಕ್ ಲೈನ್ ನಂಬರ್ 1, ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ 2 ಅಂತ.
ಸೊ ಇವಾಗ ಇದೆರಡಲ್ಲಿ ಯಾವ್ದು ಸ್ಟ್ರೆಂತ್ ಜಾಸ್ತಿ ಅಂತ ಯಾವ್ದಪ್ಪ ಅಂತಂದ್ರೆ, ಸೊ ಯಾವ್ದು ಹತ್ರ ಇರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಮ್ಯಾಗ್ನೆಟ್ಗೆ, ಅದೇ ನಮ್ಮ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಲೈನ್ 1 ಲೈನ್ 2 ತಗೊಂಡ್ರೆ ಲೈನ್ 1 ಹತ್ರ ಇದೆ ಮ್ಯಾಗ್ನೆಟ್ಗೆ. ಸೊ ಈ ಲೈನ್ 1ಗೆ ಜಾಸ್ತಿ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಕಂಪೇರ್ ಟು ಸ್ಟ್ರೆಂತ್ 2 ಸ್ಟ್ರೆಂತ್ ಜಾಸ್ತಿ ಇರುತ್ತೆ, ಬಟ್ ಕಂಪೇರ್ ಮಾಡಿದ್ರೆ ಎರಡಕ್ಕೂ 1ಕ್ಕೆ ಜಾಸ್ತಿ ಇರುತ್ತೆ. therefore the strength of the magnet ಹೆಂಗ್ ಕಂಪೇರ್ ಮಾಡಬಹುದು ಟುವರ್ಡ್ಸ್ ದ ಕ್ಲೋಸ್ನೆಸ್ ಆಫ್ ದ ಮ್ಯಾಗ್ನೆಟ್ ಜಾಸ್ತಿ ಕ್ಲೋಸ್ ಇದ್ದಷ್ಟು ನಿಮಗೆ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಸೊ ಇದು ನಮ್ಮ ಥರ್ಡ್ ಪ್ರಾಪರ್ಟಿ ಆಯ್ತು. ಫೋರ್ತ್ ಪ್ರಾಪರ್ಟಿ ಏನಪ್ಪಾ ಅಂತಂದ್ರೆ, ಸೊ ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವತ್ತು ಕ್ರಾಸ್ ಆಗೋದೇ ಇಲ್ಲ ಅಂತ. ಅಂದ್ರೆ ಫಾರ್ ಎಕ್ಸಾಂಪಲ್ ಇದು ನೀವು ಲೈನ್ 1 ಅಂತ ಅನ್ಕೊಂಡ್ರೆ ಮತ್ತೆ ಲೈನ್ 2 ಅಂತ ಅನ್ಕೊಂಡ್ರೆ, ಸೊ ಇದು ಯಾವ್ದು ಕ್ರಾಸ್ ಆಗೋದೇ ಇಲ್ಲ. ಸೊ ಏನಕ್ಕೆ ಈ ತರ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಅನ್ಕೊಂಡ್ರೆ ಎರಡು ಕ್ರಾಸ್ ಆಯ್ತು ಅಂತ ಅನ್ಕೊಳ್ಳೋಣ. ಕ್ರಾಸ್ ಆದ್ಮೇಲೆ ಒಂದು ಪಾಯಿಂಟ್ ಇರುತ್ತೆ, ಮೀಟಿಂಗ್ ಪಾಯಿಂಟ್. ಆ ಪಾಯಿಂಟ್ ಅಲ್ಲಿ ನಾವು ಕಾಂಪಸ್ ಅನ್ನ ಇಟ್ರೆ, ಸೊ ಒಂದು ಕಾಂಪಸ್ ಏನಂತಂದ್ರೆ ಡೈರೆಕ್ಷನ್ ಅನ್ನ ತೋರಿಸುತ್ತೆ ನಮಗೆ. ಅದು ಕಾಂಪಸ್ ಅನ್ನ ಇಟ್ಟಾಗ ಅದೇನ್ ತೋರಿಸುತ್ತೆ ನಮಗೆ ಡೈರೆಕ್ಷನ್ ತೋರಿಸುತ್ತೆ. ಒಂದು ಲೈನ್ 1 ಇಂದ ಲೈನ್ 2 ಇಂದ ಡೈರೆಕ್ಷನ್ ಈ ಕಡೆ ತೋರಿಸ್ತಾ ಇರುತ್ತೆ, ಲೈನ್ 1 ಇಂದ ಡೈರೆಕ್ಷನ್ ಈ ಕಡೆ ತೋರಿಸ್ತಾ ಇರುತ್ತೆ. ಸೊ ಒಂದು ಕಾಂಪಸ್ ಎರಡು ಕಡೆ ಡೈರೆಕ್ಷನ್ ತೋರಿಸ್ತಾ ಇದೆ. ಸೊ ಯಾವ್ದು ಪಾಸಿಬಲ್ ಇಲ್ಲ. ಸೊ ಪಾಸಿಬಲ್ ಇಲ್ಲ ಅಂತಂದ್ರೆ ನಮ್ಗೆ ಇಲ್ಲಿ ಏನ್ ಕಾಣಿಸ್ತಾ ಇದೆ, ನಿಮ್ಗೆ ಇಲ್ಲಿ ಲೈನ್ ಫೀಲ್ಡ್ ಕ್ರಾಸ್ ಆಗ್ತದೆ, ಅದು ಯಾವ್ದು ಆಗದೇ ಇಲ್ಲ ಅಂತ. ಸೊ ಇಲ್ಲಿ ಕಾಂಪಸ್ ಬಗ್ಗೆ ನಾವು ಡೀಟೇಲ್ ಡಿಸ್ಕಸ್ ಮಾಡಬೇಕು ಅಂತಂದ್ರೆ, ನೀವು ಇಲ್ಲಿ ನೋಡಬಹುದು, ನಿಮ್ಗೆ ಇಲ್ಲಿ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಸಿಗ್ತದೆ, ಮತ್ತೆ ಡೈರೆಕ್ಷನ್ ನಮಗೆ ಈ ಕಡೆ ತೋರಿಸ್ತಾ ಇದೆ. ಸೊ ನಮ್ಗೆ ಹೆಂಗ್ ಗೊತ್ತಾಯ್ತು ಡೈರೆಕ್ಷನ್ ಈ ಕಡೆ ಇದೆ ಅಂತ, ನಾರ್ತ್ ಇಂದ ಸೌತ್ ಗೆ ಹೋಗ್ತದೆ ಅಂತಂದ್ರೆ, ಸೊ ನಾವೇನ್ ಮಾಡ್ತೀವಿ, ಈ ಒಂದು ಕಾಂಪಸ್ ಅನ್ನ ಇಡ್ತೀವಿ. ಕಾಂಪಸ್ ಅನ್ನ ಇಟ್ಟಾಗ ನಮಗೆ ಡೈರೆಕ್ಷನ್ ತೋರಿಸ್ತಾ ಇರುತ್ತೆ, ಅದ್ರ ಮೇಲೆ ಡಿಪೆಂಡ್ ನಾವು ಹೇಳ್ತಾ ಇರ್ತೀವಿ ಡೈರೆಕ್ಷನ್ ಈ ತರ ಇದೆ ಅಂತ. ಸೊ ಇಲ್ಲಿ ಈ ಕೇಸಲ್ಲಿ ಏನಪ್ಪ ಆಯ್ತು ಅಂತಂದ್ರೆ, ಸೊ ನಿಮ್ಗೆ ಅನ್ಕೊಳ್ಳೋಣ, ನಿಮ್ಗೆ ಒಂದು ಎಲ್ಲೋ ಕಳ್ದೋಗಿದ್ದೀರಾ, ನಿಮ್ಗೆ ಮತ್ತೆ ಒಂದು ಕಾಂಪಸ್ ಇದೆ, ಬಟ್ ನಿಮ್ಗೆ ಮನೆ ಹೋಗಿ ದಾರಿ ಗೊತ್ತಿಲ್ಲ. ಸೊ ನೀವೇನ್ ಮಾಡ್ತೀರಾ, ಕಾಂಪಸ್ ತಗೊಂತೀರಾ, ಅದ ನಿಮ್ಗೆ ಡೈರೆಕ್ಷನ್ ತೋರಿಸುತ್ತೆ, ಇಲ್ಲ ನಾರ್ತ್ ಹೋಗೋ, ಇಲ್ಲ ಈಸ್ಟ್ ಹೋಗೋ, ಇಲ್ಲ ಸೌತ್ ಹೋಗೋ ಅಂತ. ಸೊ ಆ ಡೈರೆಕ್ಷನ್ ಮೇಲೆ ಡಿಪೆಂಡ್ ನೀವು ನಡ್ಕೊಂಡು ಹೋಗ್ತಾ ಇರ್ತೀರಾ. ಇವಾಗ ಏನಾಗುತ್ತೆ ಅಂತಂದ್ರೆ, ಸೊ ನೀವು ಫಾರ್ ಎಕ್ಸಾಂಪಲ್ ನಿಮ್ಗೆ ದಾರಿ ಗೊತ್ತಿಲ್ಲ, ಸೊ ಕಾಂಪಸ್ ಬರೀ ಒಂದ್ ಕಡೆ ತೋರಿಸೋ ಬಂದು ಎರಡು ಕಡೆ ತೋರಿಸೋದ್ರೆ ನೀವೇನ್ ಮಾಡ್ತೀರಾ ಅಂದ್ರೆ, ನಾರ್ತ್ ಹೋಗ್ಬೇಕು, ಈಸ್ಟ್ ಹೋಗು, ನಿಮ್ಮ ಮನೆಗೆ ನಾರ್ತ್ ಹೋಗ್ಬೇಕು, ಈಸ್ಟ್ ಹೋಗ್ಬೇಕು ಅಂತಂದ್ರೆ ನೀವು ಇಲ್ಲಿ ಹೋಗ್ಬೇಕು, ಒಂದ್ ಕಡೆ ಈ ಕಡೆ ಹೋಗ್ಬೇಕು. ಸೊ ನಿಮ್ಗೆ ಓಕೆ ಆಗಲ್ಲ, ನಿಮ್ಗೆ ಆತರ ಯಾವ್ದು ತೋರಿಸೋದೇ ಇಲ್ಲ, ಯಾವ್ದು ಕಾಂಪಸ್ ಬರೀ ಒಂದೇ ಕಡೆ ಡೈರೆಕ್ಷನ್ ಅನ್ನ ತೋರಿಸ್ತಾ ಇರುತ್ತೆ. ಸೊ ಸಿಮಿಲರ್ಲಿ ಅಷ್ಟೇ ಇಲ್ಲೂ ಅಷ್ಟೇ, ಇಲ್ಲಿ ಎರಡು ಡೈರೆಕ್ಷನ್ ಅನ್ನ ತೋರಿಸ್ತದೆ, ಅದು ಯಾವತ್ತೂ ಆಗೋದೇ ಇಲ್ಲ. ಅದಾಗ್ಲಿಲ್ಲ ಅಂತಂದ್ರೆ ಲೈನ್ಸ್ ಯಾವತ್ತೂ ಒಂದ್ ಕಡೆ ಮೀಟ್ ಆಗೋದೇ ಇಲ್ಲ. ಸೊ ಇದು ನಮ್ಮ 4 ಪ್ರಾಪರ್ಟೀಸ್ ಆಗಿದೆ, ಬೇಸಿಕ್ ಪ್ರಾಪರ್ಟೀಸ್ ನಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಸೊ ನೆಕ್ಸ್ಟ್ ನಾವೇನಪ್ಪ ಡಿಸ್ಕಸ್ ಮಾಡ್ತಾರೋಣ ಅಂತಂದ್ರೆ, ಸೊ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಏನು ಅಂತ ನಾವು ಡಿಸ್ಕಸ್ ಮಾಡ್ತಾರೋಣ. ಸೊ ಇವಾಗ ವೆನ್ ಕರೆಂಟ್ ಫ್ಲೋಸ್ ಥ್ರೂ ಸರ್ಕ್ಯೂಟ್, ಇಟ್ ಪ್ರೊಡ್ಯೂಸಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಸೊ ಇದೇನಪ್ಪ ಇದು ಅಂತಂದ್ರೆ, ಒಂದು ನಾವು ಹಾಗೆ ಎಲೆಕ್ಟ್ರಿಸಿಟಿ ನಾವು ಡಿಸ್ಕಸ್ ಮಾಡಿದ್ವಿ, ಹೆಂಗೆ ಒಂದು ಸರ್ಕ್ಯೂಟ್ಗೆ ನಾವು ಕರೆಂಟ್ ಅನ್ನು ಪ್ರೊಡ್ಯೂಸ್ ಮಾಡೋದು ಅಂತ, ಅಂದ್ರೆ ಕರೆಂಟ್ ಹೆಂಗೆ ಫ್ಲೋ ಆಗ್ತಾ ಇರೋದೆ ಅಂತ. ಸರ್ಕ್ಯೂಟ್ ತಗೊಂಡು ನೀವು ಕರೆಂಟ್ ಅನ್ನ ಫ್ಲೋ ಆದಾಗ, ಕರೆಂಟ್ ಅನ್ನ ಪಾಸ್ ಮಾಡಿದಾಗ ಅದೇ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ಇದನ್ನ ಯಾರಪ್ಪ ಡಿಸ್ಕವರ್ ಮಾಡಿದ್ರು ಅಂತಂದ್ರೆ, ಸೊ ಇದು ಬಂದ್ಬಿಟ್ಟು ಈ ಪ್ರೋಸೆಸ್ ಬಂದ್ಬಿಟ್ಟು ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಂತ ಕರೀತಾರೆ. ಸೊ ಏನಪ್ಪ ಇದು ಅಂತಂದ್ರೆ, ಇದು ಬಂದ್ಬಿಟ್ಟು ಒಂದು ಬ್ರಾಂಚ್ ಆಫ್ ಫಿಸಿಕ್ಸ್ ಆಗಿರುತ್ತೆ. ಅಲ್ಲಿ ನಾವೇನ್ ಸ್ಟಡಿ ಮಾಡ್ತೀವಿ ಅಂತಂದ್ರೆ, ಫಿನಾಮಿನನ್ ಆಫ್ ಕರೆಂಟ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡು ನಾವು ಡಿಸ್ಕಸ್ ಮಾಡ್ತೀವಿ. ಇದನ್ನ ಸೈಂಟಿಸ್ಟ್ ಹ್ಯಾನ್ಸ್ ಕ್ರಿಶ್ಚಿಯನ್ ಒರೆಸ್ಟೆಡ್ ಇವರು ಡಿಸ್ಕವರ್ ಮಾಡಿದ್ರು. ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಒಂದು ಸರ್ಕ್ಯೂಟ್ ಅನ್ನ ತಗೊಂಡ್ರು. ಸೊ ಸರ್ಕ್ಯೂಟ್ ತಗೊಂಡು ಅಲ್ಲಿ ಕರೆಂಟ್ ಅನ್ನ ಪಾಸ್ ಮಾಡಿದ್ರು. ಕರೆಂಟ್ ಪಾಸ್ ಮಾಡ್ಬಿಟ್ಟು ಅಲ್ಲಿ ಒಂದು ನೀಡಲ್ ಅನ್ನ ಇಟ್ರು. ಸೊ ಕರೆಂಟ್ ಅಲ್ಲಿ ನೀಡಲ್ ಅನ್ನ ಇಟ್ಟಾಗ ಏನಪ್ಪ ಆಯ್ತು ಅಂತಂದ್ರೆ, ಸೊ ಕರೆಂಟ್ ಆ ನೀಡಲ್ ಪಾಸ್ ಆಗೋದಾಗ ಏನಾಯ್ತು, ಅಲ್ಲಿ ಡಿಫ್ಲೆಕ್ಷನ್ ಆಗ್ತಾ ಇದೆ. ಸೊ ಕರೆಂಟ್ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿ ಪಾಸ್ ಆದಾಗ ಒಂದು ಡಿಫ್ಲೆಕ್ಷನ್ ತೋರಿಸ್ತು. ಸೊ ಆ ಡಿಫ್ಲೆಕ್ಷನ್ ಏನು ರಿಸರ್ಚ್ ಮಾಡಿದಾಗ ಅವ್ರು ಗೊತ್ತಾಯ್ತು, ಅದು ಬಂದ್ಬಿಟ್ಟು ಒಂದು ಮ್ಯಾಗ್ನೆಟಿಕ್ ಫೀಲ್ಡ್, ಅಂದ್ರೆ ಅಲ್ಲಿ ಅದು ಆ ಡೈರೆಕ್ಷನ್ ಏನ್ ತೋರಿಸ್ತದೆ ಕಾಂಪಸ್ ಅಲ್ಲಿ, ಅದು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿದೆ ಅಂತ. ಸೊ ಸಿಮಿಲರ್ಲಿ ಇನ್ನೊಂದು ಸ್ವಲ್ಪ ಬೇಸಿಕ್ ಪಾಯಿಂಟ್ಸ್ ನಿಮ್ಗೆ ಏನ್ ಗೊತ್ತಿರಬೇಕು, ನಾವು ನೆಕ್ಸ್ಟ್ ಟಾಪಿಕ್ ಹೋಗ್ಬೇಕು ಅಂತ ಅಂದ್ರೆ, ಸೊ ಕರೆಂಟ್ ಅನ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡಿದ ಸರ್ಕ್ಯೂಟ್ ಅಲ್ಲಿ ನಿಮ್ಗೆ ಏನ್ ಡಿಫ್ಲೆಕ್ಷನ್ ಕಾಣಿಸ್ತಾ ಇದೆ, ಅದು ನಿಮ್ಗೆ ಡಿಫ್ಲೆಕ್ಷನ್ ಜಾಸ್ತಿ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನೀವು ಅಕಸ್ಮಾತ್ ಕರೆಂಟ್ ನೀವೇನ್ ಕಳಿಸ್ತಾ ಇದ್ದೀರಾ ಅದನ್ನ ನೀವು ಕಮ್ಮಿ ಮಾಡಿದ್ರೆ ನಿಮ್ಗೆ ಡಿಫ್ಲೆಕ್ಷನ್ ಜಾಸ್ತಿ ಇರಲ್ಲ, ಬರೀ ನಿಮಗೆ ಸ್ಲೈಟ್ ಆಗಿ ಡಿಫ್ಲೆಕ್ಷನ್ ತೋರಿಸ್ತಾ ಇರುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ನಿಮ್ಗೆ ಡೈರೆಕ್ಷನ್ಸ್, ಇದು ನಮಗೆ ಕಾಂಪಸ್ ಯಾವ ಕಡೆ ಡೈರೆಕ್ಷನ್ ಮಾಡ್ತಾರೆ ಅಂತ. ಅಕಸ್ಮಾತ್ ಕರೆಂಟ್ ಅನ್ಕೊಳ್ಳೋಣ, ಸೊ ಇವಾಗ ನಮಗೆ ಕರೆಂಟ್ ಈ ತರ ಫ್ಲೋ ಆಗ್ತಾ ಇದೆ. ಸೊ ನಮ್ಮ ಕರೆಂಟ್ ಇವಾಗ ಕ್ಲಾಕ್ ವೈಸ್ ಫ್ಲೋ ಆಗ್ತಾ ಇದೆ. ಸೊ ಕ್ಲಾಕ್ ವೈಸ್ ಫ್ಲೋ ಆದಾಗ ನಮಗೆ ಡೈರೆಕ್ಷನ್ ಈ ತರ ತೋರಿಸ್ತಾ ಇದೆ. ಅಕಸ್ಮಾತ್ ನೀವು ಕರೆಂಟ್ ಡೈರೆಕ್ಷನ್ ರಿವರ್ಸ್ ಮಾಡಿದ್ರೆ, ಅಕಸ್ಮಾತ್ ಕರೆಂಟ್ ನೀವು ಈ ತರ ಕಳಿಸಿದೆ ಅಂದ್ರೆ ಈ ಕಡೆಯಿಂದ ಈ ಕಡೆ ಕಳಿಸಿದ್ರೆ, ನಮ್ಮ ಈ ಕಾಂಪಸ್ ಅಲ್ಲಿ ನೀಡಲ್ ತೋರಿಸ್ತಾ ಇದೆ, ಅದು ನಮಗೆ ರಿವರ್ಸ್ ಡೈರೆಕ್ಷನ್ ಆಗ್ತಾ ಇರುತ್ತೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್. ಸೊ ಕರೆಂಟ್ ನೀವು ಜಾಸ್ತಿ ಪಾಸ್ ಮಾಡಿದ್ರೆ ಸ್ಟ್ರೆಂತ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಇರುತ್ತೆ. ಕರೆಂಟ್ ಕಮ್ಮಿ ಹೋದಷ್ಟು ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಕಮ್ಮಿ ಆಗ್ತಾ ಇರುತ್ತೆ. ಸೊ ಇದು ನಮ್ಮ ಬೇಸಿಕ್ ಪ್ರಾಪರ್ಟೀಸ್ ನಿಮಗೆ ಗೊತ್ತಿರಬೇಕಾಗುತ್ತೆ. ನಾವು ನೆಕ್ಸ್ಟ್ ಟಾಪಿಕ್ ಹೋಗೋಕ್ಕಿಂತ ಮುಂಚೆ, ಸೊ ನೆಕ್ಸ್ಟ್ ನಾವು ಇವಾಗಿಂದ ಸೊ ಇಲ್ಲಿವರೆಗೂ ನಾವು ಪಾಯಿಂಟ್ಸ್ ಏನು ಡಿಸ್ಕಸ್ ಮಾಡಿದ್ವಿ. ಸೊ ಇದು ಬಂದ್ಬಿಟ್ಟು ಎಕ್ಸಾಮಿನೇಷನ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಇರಲ್ಲ. ಜಸ್ಟ್ ನಿಮಗೆ 1 ಮಾರ್ಕ್ ಅಲ್ಲಿ ನಿಮ್ಗೆ ಏನು ಕೇಳ್ತಿರ್ತಾರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಏನೋ ಡೆಫಿನೇಷನ್ ಕೇಳ್ತಿರ್ತಾರೆ. ಅದಾದ್ಮೇಲೆ ನಿಮಗೆ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ನಿಮಗೆ ಕೇಳ್ತಿರ್ತಾರೆ. ಅದ್ರಲ್ಲಿ ನಾವು 4 ಪ್ರಾಪರ್ಟಿ ಡಿಸ್ಕಸ್ ಮಾಡಿದೀವಿ. ಒಂದೇನಪ್ಪ, ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಅದು ಬಂದ್ಬಿಟ್ಟು ಹೊರಗಡೆ ಮ್ಯಾಗ್ನೆಟ್ ಹೊರಗಡೆ ನಾರ್ತ್ ಇಂದ ಸೌತ್ ಪೋಲ್ ಇರುತ್ತೆ, ಮ್ಯಾಗ್ನೆಟ್ ಒಳಗಡೆ ಸೌತ್ ಇಂದ ನಾರ್ತ್ ಪೋಲ್ ಇರುತ್ತೆ. ಥರ್ಡ್ ಪಾಯಿಂಟ್ ಏನಪ್ಪ, ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಷ್ಟು ಕ್ಲೋಸ್ ಇದ್ದಷ್ಟು ಮ್ಯಾಗ್ನೆಟ್ಗೆ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಫೋರ್ತ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಸೊ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎರಡು ಯಾವ್ದಿದು ಮೀಟ್ ಆಗಲ್ಲ, ಅಂದ್ರೆ ಕ್ರಾಸ್ ಓವರ್ ಆಗಲ್ಲ. ಸೊ
ಸೊ ಇದಿಷ್ಟು ನಮ್ಮ 4th ಪಾಯಿಂಟ್ ಆಯ್ತು. ಅಂಡ್ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ ಇದಕ್ಕೆ ಡೈರೆಕ್ಷನ್ ಕೂಡ ಇದೆ ಅಂಡ್ ಮ್ಯಾಗ್ನಿಟ್ಯೂಡ್ ಕೂಡ ಇದೆ. ಸೊ ಇದು ನಮ್ಮ ವೆಕ್ಟರ್ ಆಗಿರುತ್ತೆ. ಸೊ ನೀವು ಇವಾಗ ಸ್ಕೇಲಾರ್ ಕ್ವಾಂಟಿಟಿ ಏನು ವೆಕ್ಟರ್ ಕ್ವಾಂಟಿಟಿ ಏನು ಇದೆಲ್ಲ ನೀವು ಜಾಸ್ತಿ ತಲೆ ಕೆಡ್ಸ್ಕೊಂಬೇಡಿ, ನೀವು ಆಗಲೇ 9th ಓದಿರ್ತೀರಾ. ಜಸ್ಟ್ ನೀವು ನ್ಯಾಪ್ ಮಾಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಕೂಡ ಇದೆ, ನಿಮ್ಗೆ ಕಾಣಿಸೋದೇ ಡೈರೆಕ್ಷನ್ ಇದೆ, ನಾರ್ತ್ ಪೋಲ್ ಇಂದ ಸೌತ್ ಪೋಲ್ ಡೈರೆಕ್ಷನ್ ಕೂಡ ಇದೆ. ಮತ್ತೆ ನಿಮಗೆ ಒಂದು ವ್ಯಾಲ್ಯೂ ಇರುತ್ತೆ, ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ಒಂದು ವ್ಯಾಲ್ಯೂ ಕೊಟ್ಟಿರ್ತಾರೆ, ಮತ್ತೆ ನಿಮಗೆ ಯೂನಿಟ್ ಕೊಟ್ಟಿರ್ತಾರೆ, ಅಂದ್ರೆ ನಿಮಗೆ ಡೈರೆಕ್ಷನ್ ಕೂಡ ಇದೆ ಮತ್ತೆ ಮ್ಯಾಗ್ನಿಟ್ಯೂಡ್ ಕೂಡ ಇದೆ. ಸೊ ಇದಿಷ್ಟು ಪಾಯಿಂಟ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ನೆಕ್ಸ್ಟ್ ಇವಾಗ ಏನಾದ್ರು ಡಿಸ್ಕಸ್ ಮಾಡ್ತೀವಿ, ಇಲ್ಲಿಂದ ನಿಮಗೆ ಇಂಪಾರ್ಟೆಂಟ್ ಇರುತ್ತೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂದ. ಸೊ ನೆಕ್ಸ್ಟ್ ಏನಪ್ಪ ನಾವು ಡಿಸ್ಕಸ್ ಮಾಡಿರ್ತೀವಿ ಅಂತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ಅ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್. ಸೊ ನಾವು ಇವಾಗ ನೆಕ್ಸ್ಟ್ ಟಾಪಿಕ್ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾರೋಣ. ಸೊ ಇವಾಗ ನಮಗೆ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ಸ್ ಎಷ್ಟೊಂದು ಟೈಪ್ಸ್ ಇರುತ್ತೆ. ಒಂದು ಕಂಡಕ್ಟರ್ ಸ್ಟ್ರೈಟ್ ಆಗಿರ್ಬೋದು, ಇನ್ನೊಂದು ಸರ್ಕ್ಯುಲರ್ ಆಗಿರ್ಬೋದು, ಮತ್ತೆ ಇನ್ನೊಂದು ನಾವು ಸೊಲೆನಾಯ್ಡ್ ಅಂತ ಬರುತ್ತೆ. ಸೊಲೆನಾಯ್ಡ್ ಏನು ಅಂತ ನಿಮ್ಗೆ ಆಮೇಲೆ ಹೇಳ್ತಾ ಇರ್ತೀನಿ. ಫಸ್ಟ್ ನಾವು ಸ್ಟ್ರೈಟ್ ಕಂಡಕ್ಟರ್ ನಾವು ಡಿಸ್ಕಸ್ ಮಾಡೋಣ. ಸೊ ಸ್ಟ್ರೈಟ್ ಕಂಡಕ್ಟರ್ ಅಂದ್ರೆ ಏನಪ್ಪಾ ಅಂತಂದ್ರೆ ಒಂದು ಕಂಡಕ್ಟರ್ ಅಂತ ಕೂಡ ಇದು ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್, ಅಂದ್ರೆ ಇದು ಈ ಸಬ್ಸ್ಟೆನ್ಸ್ ಅಂದ್ಬಿಟ್ಟು ಕರೆಂಟ್ ನ ಒಳಗಡೆ ಫ್ಲೋ ಆಗಕ್ಕೆ ಬಿಡುತ್ತೆ ಅಂತ. ಸೊ ಈ ಕಂಡಕ್ಟರ್ ಅಲ್ಲಿ ಹೆಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಾ ಇದೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಹೆಂಗಪ್ಪ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಸ್ಟ್ರೈಟ್ ಕಂಡಕ್ಟರ್ ಅಂತ ಅನ್ಕೊಳ್ಳೋಣ. ಸೊ ಫಾರ್ ಎಕ್ಸಾಂಪಲ್ ಈ ಒಂದು ಸರ್ಕ್ಯೂಟ್ ಕಾಣಿಸ್ತಾ ಇದೆ ನಿಮಗೆ, ಆ ಸರ್ಕ್ಯೂಟ್ ನಾನು ಮತ್ತೆ ಡ್ರಾ ಮಾಡಿದ್ರೆ ಸೊ ನಿಮ್ಗೆ ಇಲ್ಲಿಂದು ಸೊ ನಿಮ್ಗೆ ಇಲ್ಲೊಂದು ವೇರಿಯಬಲ್ ರೆಸಿಸ್ಟೆನ್ಸ್ ಇದೆ, ಮತ್ತೆ ಇಲ್ಲೊಂದು ಅಮ್ಮೀಟರ್ ಇದೆ, ಮತ್ತೆ ನಮಗೆ ಒಂದು ಬ್ಯಾಟ್ರಿ ಕೊಟ್ಟಿದ್ದಾರೆ, ಅದಾದ್ಮೇಲೆ ನಮ್ಗೊಂದು ಪ್ಲಗ್ ಕೀ ಕೊಟ್ಟಿದ್ದಾರೆ, ಮತ್ತೆ ಇಲ್ಲಿ ನಿಮ್ಗೊಂದು ಬೋರ್ಡ್ ಕಾಣಿಸ್ತಾ ಇದೆ. ಸೊ ಈ ಬೋರ್ಡ್ ಒಳಗೆ ಕರೆಂಟ್ ಅನ್ನ ಪಾಸ್ ಮಾಡಿದ್ದಾರೆ ಅಂಡ್ ಇಲ್ಲಿ ಸ್ವಲ್ಪ ನಿಮಗೆ ಆ ಬೋರ್ಡ್ ಒಳಗಡೆ ಸುಮ್ಮನೆ ಐರನ್ ಫಿಲಿಂಗ್ಸ್ ನಿಮಗೆ ಸ್ಪ್ರೆಡ್ ಮಾಡಿ ಇಟ್ಟಿದ್ದಾರೆ. ಸೊ ಕರೆಂಟ್ ಪಾಸ್ ಮಾಡಿದಾಗ ನಿಮ್ಗೆ ಏನಪ್ಪ ಆಗುತ್ತೆ ಅಂತಂದ್ರೆ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗಪ್ಪ ಪ್ರೊಡ್ಯೂಸ್ ಆಗುತ್ತೆ ಅಂತಂದ್ರೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ನಿಮ್ಗೆ ಇಲ್ಲಿ ಸರ್ಕಲ್ ಗೊತ್ತಾಗ್ತಾ ಇರುತ್ತೆ, ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಸೊ ನೀವು ಐರನ್ ಫೀಲಿಂಗ್ಸ್ ಏನು ನೀವು ಬಡ್ಡಿರ್ತೀರಾ, ನೀವೇ ಅದ್ರ ಮೇಲೆ ಸುಮ್ಮನೆ ಹಿಂಗೆ ರ್ಯಾಂಡಮ್ ಆಗಿ ಸ್ಪ್ರೆಡ್ ಮಾಡಿರ್ತೀರಾ, ಉದುರಿಸಿರ್ತೀರಾ, ಅದೆಲ್ಲ ಹಿಂಗೆ ಕಾನ್ಸೆಂಟ್ರಿಕ್ ಸರ್ಕಲ್ ಫಾರ್ಮ್ ಅಲ್ಲಿ ಅದು ಶೇಪ್ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ ನಮಗೆ ಡೈರೆಕ್ಷನ್ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ನಾವು ಕಾಂಪಸ್ ತಗೊಂಡು ಇಟ್ಟಾಗ ನಮಗೆ ಡೈರೆಕ್ಷನ್ ಸಿಗ್ತಾ ಇರುತ್ತೆ ಈ ತರ. ಸೊ ಇವಾಗ ಯಾರು ನೀವು ಬಂದು ಡೈರೆಕ್ಷನ್ ಕೇಳಿದ್ರೆ ಏನಪ್ಪ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಅಂತ, ಸೊ ನಿಮಗೆ ಅಂಗಡಿ ಹೋಗ್ಬಿಟ್ಟು ಕಾಂಪಸ್ ತಗೊಂಡ್ಬರ್ಬೇಕು. ಸೊ ನೀವು ಅಂಗಡಿ ಹೋಗ್ಬೇಕು ಅಂದ್ರೆ ನೀವು ಬೇಜಾರು. ಸೊ ನೀವೇನ್ ಮಾಡ್ತೀರಾ ಅಂತಂದ್ರೆ, ಸೊ ನೀವು ಇನ್ನೊಂದು ಟೆಕ್ನಿಕ್ ನ ಯೂಸ್ ಮಾಡ್ತೀರಾ, ಅದೇ ಬಂದ್ಬಿಟ್ಟು ರೈಟ್ ಹ್ಯಾಂಡ್ ತಮ್ ರೂಲ್. ಸೊ RHTR ಅಂತ ಬರ್ದಿದ್ದೀನಿ. ಸೊ ನೀವು ಇದನ್ನ ಬರೆಯಕ್ಕೆ ಹೋಗ್ಬೇಡಿ ಎಕ್ಸಾಮಿನೇಷನ್ ಅಲ್ಲಿ, ರೈಟ್ ಹ್ಯಾಂಡ್ ತಮ್ ರೂಲ್ ಅಂತ. ಸೊ ಏನಪ್ಪ ರೈಟ್ ಹ್ಯಾಂಡ್ ತಮ್ ರೂಲ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಇಲ್ಲೊಂದು ಸ್ಟ್ರೈಟ್ ಕಂಡಕ್ಟರ್ ಇದೆ, ನಿಮ್ಗೆ ಯಾವ್ದು ಸ್ಟ್ರೈಟ್ ಕಂಡಕ್ಟರ್ ಇರಬೇಕು. ಸೊ ಆ ಸ್ಟ್ರೈಟ್ ಕಂಡಕ್ಟರ್ ಅಲ್ಲಿ ಕರೆಂಟ್ ಪಾಸ್ ಅಂದ್ರೆ ಅನ್ಕೊಂಡ್ರೆ ಹಿಂಗೆ ಅಪ್ವರ್ಡ್ ಈ ಕರೆಂಟ್ ಪಾಸ್ ಆಗ್ತಾ ಇದೆ. ಇವಾಗ ಒಂದು ಕಂಡಕ್ಟರ್ ಇದೆ, ಕರೆಂಟ್ ಫ್ಲೋ ಆಗ್ತಾ ಇದೆ. ಸೊ ಅದು ಸ್ಟ್ರೈಟ್ ಕಂಡಕ್ಟರ್ ಇರಬೇಕು. ಸೊ ಫಾರ್ ಎಕ್ಸಾಂಪಲ್ ಅನ್ಕೊಂಡ ಅಲ್ಲಿ ಏನು ಬೇರೆ ಇದೆ ಅದು ಪೆನ್ನು ಅಂತ. ಸೊ ಈ ಪೆನ್ ಡೈರೆಕ್ಷನ್ ಕರೆಂಟ್ ಹೆಂಗ್ ಫ್ಲೋ ಆಗ್ತದೆ, ಕರೆಂಟ್ ಅಪ್ವರ್ಡ್ ಡೈರೆಕ್ಷನ್ ಫ್ಲೋ ಆಗ್ತಾ ಇದೆ. ಸೊ ಹೆಂಗಪ್ಪ ಇಟ್ಕೊಬೇಕು ಪೆನ್ ಅಂತಂದ್ರೆ, ಸೊ ಕರೆಂಟ್ ನನ್ನ ತಂಬ್ ಏನಿದೆ ಆ ತಂಬು ಆ ಡೈರೆಕ್ಷನ್ ಆಫ್ ಕರೆಂಟ್ ಅಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್ ಕರೆಂಟ್ ಮೇಲ್ಗಡೆ ಫ್ಲೋ ಆಗ್ತಾ ಇದೆ, ನನ್ನ ತಂಬನ್ನ ಹೆಂಗ್ ಇಟ್ಕೊಬೇಕು ಮೇಲ್ಗಡೆ ಡೈರೆಕ್ಷನ್ಗೆ. ಅಕಸ್ಮಾತ್ ಕರೆಂಟ್ ಕೆಳಗಡೆ ಫ್ಲೋ ಆಗ್ತಾ ಇದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇನ್ನೊಂದು ಕಂಡಕ್ಟರ್ ಇದೆ, ಆ ಕಂಡಕ್ಟರ್ ಕರೆಂಟ್ ಕೆಳಗಡೆ ಫ್ಲೋ ಆಗ್ತಾ ಇದೆ ಅಂತಂದ್ರೆ ನಾನು ತಂಬನ್ನ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್ ಇಟ್ಕೊಬೇಕು. ಅಂಡ್ ಮಿಕ್ಕಿರೋ 5 ಫಿಂಗರ್ಸ್ ಏನಿದೆ ಆ 5 ಫಿಂಗರ್ಸ್ ನಾನು ಈ ಕಂಡಕ್ಟರ್ ಏನಿದೆ ಆ ಕಂಡಕ್ಟರ್ ಸುತ್ತ ನಾನು ಅದನ್ನ ಫೋಲ್ಡ್ ಮಾಡ್ತಾ ಇಟ್ಕೊಬೇಕು, ಅಂದ್ರೆ ಒಂಥರ ಕ್ರಾಲ್ ಮಾಡ್ಕೊಬೇಕು. ಸೊ ಫಾರ್ ಎಕ್ಸಾಂಪಲ್ ಈ ಕರೆಂಟ್ ಮೇಲ್ ಹೋಗ್ತಾ ಇದೆ, ಇಲ್ಲಿ ಫಸ್ಟ್ ಎಕ್ಸಾಂಪಲ್ ತಗೊಂಡ್ರೆ ಸೊ ಇಲ್ಲಿ ಮೇಲ್ ತಗೊಂಡು ಮಿಕ್ಕಿರೋ ಫಿಂಗರ್ಸ್ ನಾನು ಹಿಂಗೆ ಕ್ರಾಲ್ ಮಾಡ್ತೀನಿ. ಸೊ ಮಿಕ್ಕಿರೋ ಫಿಂಗರ್ಸ್ ಹಿಂಗೆ ಫೋಲ್ಡ್ ಮಾಡಿದಾಗ ಆ ಡೈರೆಕ್ಷನ್ ಏನ್ ಬರುತ್ತೆ ಅದೇ ನಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಆಗಿರುತ್ತೆ. ಸೊ ಇವಾಗ ಈ ಕೇಸ್ ತಗೊಂಡಾಗ ನಾನು ಇವಾಗ ಈ ಫಿಂಗರ್ಸ್ ಹಿಂಗೆ ಕ್ರಾಲ್ ಮಾಡ್ತೀನಿ, ಅಂದ್ರೆ ಫೋಲ್ಡ್ ಮಾಡ್ತೀನಿ. ಸೊ ನಂಗೆ ಒಂಥರ ಒಂದು ಆಂಟಿ ಕ್ಲಾಕ್ ವೈಸ್ ಸರ್ಕಲ್ ಬರ್ತಾ ಇದೆ. ಸೊ ನಂಗೆ ಇದನ್ನ ಮಿಕ್ಕಿರೋ ಫಿಂಗರ್ಸ್ ಡೈರೆಕ್ಷನ್ ಈ ತರ ಸರ್ಕಲ್ ಬರ್ತಾ ಇದೆ. ಸೊ ಇದು ನನ್ನ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರುತ್ತೆ. ಸೊ ಅರ್ಥ ಆಗಿದೆ ಅಂದ್ರೆ ಇಲ್ಲಿ ನೋಡಿ ಈ ಕೇಸ್ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇವಾಗ ಕರೆಂಟ್ ಡೈರೆಕ್ಷನ್ ಕೆಳಗಡೆ ಹೋಗ್ತಾ ಇದೆ. ಸೊ ಫಂಡ್ ಕಂಡಕ್ಟರ್ ಕೆಳಗಡೆ ಕೈನ ಹಿಂಗೆ ಹೋಗ್ತೀನಿ, ತಂಬು ಕೆಳಗಡೆ ಪಾಯಿಂಟ್ ಮಾಡ್ತಿದೆ. ಸೊ ಮಿಕ್ಕಿರೋ ಫಿಂಗರ್ಸ್ ನಾನು ಈ ಕಂಡಕ್ಟರ್ ಫೋಲ್ಡ್ ಮಾಡ್ತಾ ಹೋಗ್ತೀನಿ. ಸೊ ಹೆಂಗ್ ಫೋಲ್ಡ್ ಮಾಡ್ತೀನಿ, ಈ ಕಡೆಯಿಂದ ಫೋಲ್ಡ್ ಮಾಡ್ತೀನಿ. ಸೊ ಹಿಂಗ್ ಬರ್ತಾ ಇದೆ. ಸೊ ಸರ್ಕಲ್ ಬಂದ್ಬಿಟ್ಟು ಈ ಕಡೆಯಿಂದ ಬರ್ತಾ ಇದೆ. ಸೊ ನಾನು ಒಂದು ಸರ್ಕಲ್ ಅನ್ನ ಮಾಡ್ತೀನಿ ಅಂಡ್ ಡೈರೆಕ್ಷನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದನೇ ಬರ್ತಾ ಇರುತ್ತೆ. ಸೊ ಈ ತರ ರೈಟ್ ಹ್ಯಾಂಡ್ ತಮ್ ರೂಲ್ ನಾವು ಕಲಿತಾ ಇರ್ತೀವಿ. ಸೊ ರೈಟ್ ಹ್ಯಾಂಡ್ ತಮ್ ರೂಲ್ ನಿಮ್ಗೆ ಅರ್ಥ ಇಲ್ಲ ಅಂತಂದ್ರೆ ಸೊ ಮತ್ತೆ ಈ ವಿಡಿಯೋವನ್ನು ಪಾಸ್ ಮಾಡಿ ಇಂದ ನೋಡಿ, ಬಿಕಾಸ್ ರೈಟ್ ಹ್ಯಾಂಡ್ ತಮ್ ರೂಲ್ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿವರೆಗೂ ನಾವೇನ್ ಡಿಸ್ಕಸ್ ಮಾಡ್ತೀವಿ ಅದರಲ್ಲಿ. ಸೊ ಏನು ಒಂದು ಕಂಡಕ್ಟರ್ ಏನಿದೆ ಅಲ್ಲಿ ನೀವು ಕಂಡಕ್ಟರ್ ಹೆಂಗ್ ಇಟ್ಕೊಬೇಕು ಅಂತಂದ್ರೆ ನಿಮ್ಮ ತಂಬು ಹೆಂಗಿರ್ಬೇಕು ಅಂತಂದ್ರೆ ಯಾವ ಡೈರೆಕ್ಷನ್ ಕರೆಂಟ್ ಹೋಗ್ತದೆ ಆ ಡೈರೆಕ್ಷನ್ ಕಂಡಕ್ಟರ್ ಇಟ್ಕೊಬೇಕು. ನೆಕ್ಸ್ಟ್ ಮಿಕ್ಕಿರೋ ಫಿಂಗರ್ಸ್ ಏನಿದೆ ಅದನ್ನ ನೀವು ಫೋಲ್ಡ್ ಮಾಡ್ಕೊಬೇಕು ಕಂಡಕ್ಟರ್ಗೆ. ನೀವು ಯಾವ ಡೈರೆಕ್ಷನ್ ಫೋಲ್ಡ್ ಮಾಡ್ಕೊಂತೀರಾ ಆ ಡೈರೆಕ್ಷನ್ ನಿಮ್ಮ ಡೈರೆಕ್ಷನ್ ಆಗಿದೆ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇದಿಷ್ಟು ನಮ್ಮ ರೈಟ್ ಹ್ಯಾಂಡ್ ತಮ್ ರೂಲ್ ಆಗಿತ್ತು. ಸೊ ಇವಾಗ ಸಿಮಿಲರ್ಲಿ ನಾನು ಇಲ್ಲಿ ಈ ಕಂಡಕ್ಟರ್ ಹಾಕಿದಾಗ ಸೊ ಈ ಫಾರ್ ಎಕ್ಸಾಂಪಲ್ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಕರೆಂಟ್ ಬಂದ್ಬಿಟ್ಟು ಸೊ ಇದು ನಮ್ಮ ಕರೆಂಟ್ ಡೈರೆಕ್ಷನ್ ಆಗಿದೆ. ಸೊ ಕರೆಂಟ್ ಡೈರೆಕ್ಷನ್ ಬಂದ್ಬಿಟ್ಟು ಡೌನ್ವರ್ಡ್ ಅಲ್ಲಿ ಇದೆ. ಸೊ ಡೌನ್ವರ್ಡ್ ಇಟ್ಕೊಂಡಾಗ ನಾನು ಸೊ ಸರ್ಕಲ್ ಬಂದ್ಬಿಟ್ಟು ಈ ಕಡೆಯಿಂದ ಬರ್ತಾ ಇದೆ. ಸೊ ಡೈರೆಕ್ಷನ್ ಬಂದ್ಬಿಟ್ಟು ಈ ಕಡೆ ಇರುತ್ತೆ. ಸೊ ನಿಮ್ಗೆ ಆಗಲೇ ಹಾಕಿದ್ದೀನಿ ಆರೋ ಮಾರ್ಕ್ ಇಲ್ಲಿ ನಾನು ನಿಮಗೆ. ಸೊ ಈ ತರ ಡೈರೆಕ್ಷನ್ ಇರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇದನ್ನೇ ಅಷ್ಟೇ ಇಲ್ಲಿ ಅವರು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅವರು ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಪ್ರೊಡ್ಯೂಸ್ ಮಾಡಿದ್ರು ಅಂಡ್ ಅಲ್ಲಿ ಡೈರೆಕ್ಷನ್ ಅನ್ನು ಕಂಡುಹಿಡಿದ್ರು. ಸೊ ಇಲ್ಲೂ ಅಷ್ಟೇ ಸಿಮಿಲರ್ ಪಾಯಿಂಟ್ಸ್ ನಿಮಗೆ ಇದಾಗ್ತಾ ಇರುತ್ತೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಏನಪ್ಪಾ ಇರುತ್ತೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಎಷ್ಟಪ್ಪ ಇರುತ್ತೆ, ಸೊ ಲೈನ್ಗೆ ಎಷ್ಟು ಕ್ಲೋಸ್ ಇರುತ್ತೆ, ಎಷ್ಟು ಕಂಡಕ್ಟರ್ಗೆ ಎಷ್ಟು ಕ್ಲೋಸ್ ಇರುತ್ತೆ ಲೈನ್ಸ್ ಅಷ್ಟು ನಿಮಗೆ ಜಾಸ್ತಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಅಕಸ್ಮಾತ್ ನೀವು ಕರೆಂಟ್ ಡೈರೆಕ್ಷನ್ ಉಲ್ಟಾ ಮಾಡಿದ್ರೆ, ಕರೆಂಟ್ ಡೈರೆಕ್ಷನ್ ಅಪ್ವರ್ಡ್ ಮಾಡಿದ್ರೆ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡೈರೆಕ್ಷನ್ ಕೂಡ ನಿಮಗೆ ಚೇಂಜ್ ಆಗ್ತಾ ಇರುತ್ತೆ.
ಸಿಮಿಲರ್ಲಿ ನಾವು ಇದನ್ನ ಸರ್ಕ್ಯುಲರ್ ಲೂಪ್ ತಗೊಂಡಾಗ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ, ಅದಾದ್ಮೇಲೆ ಸೊಲೆನಾಯ್ಡ್ಗೂ ನಾವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಸೊ ಸರ್ಕ್ಯುಲರ್ ಲೂಪ್ ತಗೊಂಡಾಗ ಏನಪ್ಪ ಆಗುತ್ತೆ, ಸೊ ಸರ್ಕ್ಯುಲರ್ ಲೂಪ್ ತಗೊಂತೀರಾ, ಜಸ್ಟ್ ಒಂದು ಸರ್ಕ್ಯುಲರ್ ಲೂಪ್ ಇದನ್ನ ನಿಮಗೆ ಎನ್ಸಿಆರ್ಟಿ ಟೆಕ್ಸ್ಟ್ ಬುಕ್ ಕೊಡ್ತಾರೆ, ಇದರ ಒಂದು ಸರ್ಕ್ಯುಲರ್ ಲೂಪ್ ತಗೊಂತೀರಾ. ಸರ್ಕ್ಯುಲರ್ ಲೂಪ್ ತಗೊಂಡಾಗ ಇದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗಪ್ಪ ಇದೆ ಅಂತಂದ್ರೆ, ಸೊ ಫಸ್ಟ್ ಎಕ್ಸಾಂಪಲ್ ಇದನ್ನ ಎರಡು ಪಾರ್ಟ್ ಡಿವೈಡ್ ಮಾಡೋಣ, ಅಪ್ಪರ್ ಪಾರ್ಟ್ ಮತ್ತೆ ಲೋವರ್ ಪಾರ್ಟ್ ಅಂತ. ಸೊ ಇವಾಗ ಸರ್ಕ್ಯುಲರ್ ಲೂಪ್ ಇದೆ, ಇದಕ್ಕೆ ನಾನು ಹೆಂಗೆ ಡೈರೆಕ್ಷನ್ ಕಂಡಿಡಿದೆ ಅಂತಂದ್ರೆ, ಸೊ ಇವಾಗ ನೀವೇನ್ ಮಾಡಿ ಈ ಸರ್ಕ್ಯುಲರ್ ಪಾರ್ಟ್ ನ ಜಸ್ಟ್ ಒಂದು ಚಿಕ್ಕ ಪಾರ್ಟ್ ತಗೊಳ್ಳಿ. ಸೊ ಈ ಚಿಕ್ಕ ಪಾರ್ಟ್ ತಗೊಂಡಾಗ ಎರಡು ಮಧ್ಯೆ ಒಂದು ಚಿಕ್ಕ ಪಾರ್ಟ್ ತಗೊಂಡಾಗ ಇದು ನಿಮಗೆ ಸ್ಟ್ರೇಟ್ ಕಲರ್ ಕಾಣಿಸ್ತಾ ಇದೆ. ಸೊ ಇದು ಸ್ಟೇಟ್ ಕಲರ್ ಕಾಣಿಸ್ತಾ ಇರೋದ್ರಿಂದ ಅಲ್ಲಿ ನಿಮಗೆ ಕರೆಂಟ್ ಡೈರೆಕ್ಷನ್ ಅನ್ನ ಕೊಟ್ಟಿರ್ತಾರೆ. ಸೊ ಕರೆಂಟ್ ಡೈರೆಕ್ಷನ್ ಅನ್ನ ಕೊಟ್ಟಿದ್ದಾಗ ನೀವೇನ್ ಮಾಡಬೇಕು, ಕರೆಂಟ್ ಡೈರೆಕ್ಷನ್ ಅಲ್ಲಿ ತಂಬನ್ನ ಇಟ್ಕೊಳ್ಳಿ, ಮಿಕ್ಕಿರೋ ಫಿಂಗರ್ಸ್ ಏನ್ ಡೈರೆಕ್ಷನ್ ಕೊಡ್ತಾರೆ ಅದೇ ನಿಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿದೆ. ಫಾರ್ ಎಕ್ಸಾಂಪಲ್ ನಾನು ಚಿಕ್ಕ ಪಾರ್ಟ್ ತಗೊಂತೀನಿ. ಸೊ ಈ ಚಿಕ್ಕ ಪೋರ್ಷನ್ ತಗೊಂಡ್ರೆ ಇದಿಷ್ಟು ಸರ್ಕ್ಯುಲರ್ ಪಾರ್ಟ್ ಅಲ್ಲಿ ಅದು ನನಗೆ ಸ್ಟ್ರೈಟ್ ಲೈನ್ ಆಗಿ ಕಾಣಿಸ್ತಾ ಇದೆ. ಸ್ಟ್ರೈಟ್ ಲೈನ್ ಇದೆ, ಬಟ್ ಅದು ಹಿಂಗೆ ಸ್ಲಾಂಟ್ ಆಗಿದೆ. ಸೊ ಆ ಡೈರೆಕ್ಷನ್ ಇವಾಗ ಕರೆಂಟ್ ಈ ತರ ಫ್ಲೋ ಆಗ್ತದೆ ಅಂತ ಅನ್ಕೊಳ್ಳೋಣ ಅಪ್ವರ್ಡ್ ಆಗಿ. ಸೊ ಕರೆಂಟ್ ಮೇಲ್ಗಡೆ ಫ್ಲೋ ಆಗ್ತದೆ, ಡೈರೆಕ್ಷನ್ ನಾನು ಈ ಕಡೆ ಬ್ಲಾಕ್ ಮಾಡ್ತೀನಿ. ಸೊ ನನಗೆ ಕರೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಕಡೆ ಬರ್ತಾ ಇದೆ. ಸೊ ಇದು ನನ್ನ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರುತ್ತೆ. ಸೊ ಇದನ್ನ ನೀವು ಈ ತರ ಹಾಕ್ಬಿಟ್ಟು ಹಿಂಗೆ ರೆಪ್ರೆಸೆಂಟ್ ಮಾಡಬಹುದು. ಸೊ ಕರೆಂಟ್ ಡೈರೆಕ್ಷನ್ ಉಲ್ಟಾ ಇದ್ರೆ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಉಲ್ಟಾ ಇರುತ್ತೆ, ನಿಮಗೆ ಈ ತರ ಬರ್ತಾ ಇರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲೂ ಅದೇ ಪಾಯಿಂಟ್ ವ್ಯಾಲಿಡ್ ಆಗ್ತಾ ಇರುತ್ತೆ. ಸೊ ಕರೆಂಟ್ ಡೈರೆಕ್ಷನ್ ಚೇಂಜ್ ಮಾಡಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಏನಿರುತ್ತೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಡಿಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ ಡಿಸ್ಟೆನ್ಸ್ ನೀವು ಜಾಸ್ತಿ ಮಾಡ್ತಾ ಹೋದಾಗ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಮಾಡೋದು ಸೊಲೆನಾಯ್ಡ್. ಸೊ ಸೊಲೆನಾಯ್ಡ್ ಏನಪ್ಪ ಡಿಫ್ರೆಂಟ್ ಅಂತಂದ್ರೆ, ಸೊ ಸೊಲೆನಾಯ್ಡ್ ಇದುವರೆಗೂ ನೀವು ಸ್ಟಡಿ ಮಾಡಿಲ್ಲ. ಸೊ ಸೊಲೆನಾಯ್ಡ್ ಅಂತ ಏನಂತಂದ್ರೆ, ಸೊ ಜಸ್ಟ್ ಬಂದ್ಬಿಟ್ಟು ಒಂದು ಸರ್ಕ್ಯುಲರ್ ಕಂಡಕ್ಟರ್. ಅಂದ್ರೆ ನೀವು ಒಂದು ವೈರ್ ಅನ್ನ ತಗೊಂತೀರಾ, ಆ ವೈರ್ ಅನ್ನ ನೀವು ಓನ್ ಮಾಡ್ತಾರೆ ಯಾವ ಶೇಪ್ ಅಲ್ಲಿ, ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಒಂದು ವೈರ್ ಅನ್ನ ತಗೊಂಡು ನೀವು ಈ ತರ ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ನೀವು ಇದನ್ನ ಒಂದು ಊನ್ ಮಾಡಿರ್ತೀರಾ, ಇದನ್ನ ನಾವು ಸೊಲೆನಾಯ್ಡ್ ಅಂತ ಕರಿತೀವಿ. ಜಸ್ಟ್ ಒಂದು ವೈರ್ ಅನ್ನ ಆ ಸರ್ಕ್ಯುಲರ್ ಶೇಪ್ ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಮಾಡಿಟ್ರೆ ಅದೇ ಸೊಲೆನಾಯ್ಡ್ ಆಗಿರುತ್ತೆ. ಸೊ ಇದಕ್ಕೂ ಅಷ್ಟೇ ನೀವು ಕರೆಂಟ್ ಅನ್ನ ಫ್ಲೋ ಮಾಡಿ ಇಟ್ಟಾಗ, ಅಥವಾ ನೀವು ಕರೆಂಟ್ ಅನ್ನ ಫ್ಲೋ ಮಾಡಿದಾಗ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಬಟ್ ಇಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ಸೊ ಈ ಸೊಲೆನಾಯ್ಡ್ ಒಳಗಡೆ ನೀವು ಹೊರಗಡೆ ಹೆಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಗ್ತದೆ, ಸೇಮ್ ಸರ್ಕ್ಯುಲರ್ ಕಾಯಿಲ್ಸ್ ಹೆಂಗ್ ಆಗ್ತಾ ಇರುತ್ತೆ ಹಂಗೆ ಆಗ್ತಾ ಇರುತ್ತೆ. ಬಟ್ ಸೊಲೆನಾಯ್ಡ್ ಒಳಗಡೆ ಇದೇನು ಒಳಗಡೆ ಜಾಗ ಇರುತ್ತೆ, ಅಲ್ಲಿ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ಬಿಟ್ಟು ಒಂದು ಪ್ಯಾರಲಲ್ ಸ್ಟ್ರೈಟ್ ಲೈನ್ಸ್ ಆಗಿರುತ್ತೆ. ಅಂದ್ರೆ ಲೈನ್ಸ್ ಅಂದ್ಬಿಟ್ಟು ಎಲ್ಲೂ ಇಂಟ್ರಾಕ್ಟ್ ಆಗಲ್ಲ, ಜಸ್ಟ್ ಒಂದು ಪ್ಯಾರಲಲ್ ಲೈನ್ಸ್ ಇರುತ್ತೆ. ಸೊ ಪ್ಯಾರಲಲ್ ಲೈನ್ಸ್ ಅಂದ್ರೆ ಲೈನ್ಸ್ ವಿಲ್ ಡು ನಾಟ್ ಮೀಟ್ ಅಂತ. ಸೊ ಅದಕ್ಕೆ ಒಳಗಡೆ ಯೂನಿಫಾರ್ಮ್ ಆಗಿರುತ್ತೆ. ಈಚೆ ಕಡೆ ನಿಮ್ಗೆ ಏನು ಇಲ್ಲಿ ಸೆಕೆಂಡ್ ಕೇಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ ಸರ್ಕ್ಯುಲರ್ ಲೂಪ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ನಿಮಗೆ ಅದೇ ತರ ಇರುತ್ತೆ. ಸೊ ಈ ತರ ಏನಪ್ಪ ಯೂಸ್ಫುಲ್ ಆಗುತ್ತೆ ಸೊಲೆನಾಯ್ಡ್ ಅಂತ ಅಂತಂದ್ರೆ, ಇಟ್ ಈಸ್ ಯೂಸ್ ಟು ಮ್ಯಾಗ್ನೆಟೈಸ್ ಅ ಪೀಸ್ ಫಾರ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಲೈಕ್ ಸಾಫ್ಟ್ ಐರನ್. ಇದನ್ನ ನಾವು ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಕರಿತೀವಿ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಸೊಲೆನಾಯ್ಡ್ ಒಳಗಡೆ ಏನ್ ಪ್ರೊಡ್ಯೂಸ್ ಆಗ್ತಾ ಇದೆ, ಆ ಪ್ರೊಡ್ಯೂಸ್ ಆಗ್ತಾ ಮ್ಯಾಗ್ನೆಟಿಕ್ ಫೀಲ್ಡ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ನಾವು ಎಲೆಕ್ಟ್ರೋಮ್ಯಾಗ್ನೆಟ್ ಅನ್ನ ಮಾಡಬಹುದು. ಸೊ ಎಲೆಕ್ಟ್ರೋಮ್ಯಾಗ್ನೆಟ್ ಯಾವ್ದಿಂದ ಮಾಡಿರ್ತಾರೆ, ಸಾಫ್ಟ್ ಐರನ್ ಇಂದ ಮಾಡಿರ್ತಾರೆ. ಸೊ ಇದಿಷ್ಟು ಪಾಯಿಂಟ್ಸ್ ನೀವು ನೆನಪಿಟ್ಕೊಬೇಕಾಗುತ್ತೆ. ಇವಾಗ ನೆಕ್ಸ್ಟ್ ಟಾಪಿಕ್ ಆದ ಫೋರ್ಸ್ ಆನ್ ಅ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ನೋಡ್ತಾ ಇರ್ತೀವಿ. ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಒಂದು ಫೋರ್ಸ್ ಅನ್ನ ಎಕ್ಸರ್ಟ್ ಮಾಡುತ್ತೆ, ಆ ಫೋರ್ಸ್ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಆ ಫೋರ್ಸ್ ಡೈರೆಕ್ಷನ್ ಹೆಂಗಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೀವಿ. ಸೊ ಇವಾಗ ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅದನ್ನ ಮಾಡಕ್ಕೆ. ಸೊ ನಿಮ್ಗೆ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಎ ಬಿ ಅಂತ ಒಂದು ರಾಡ್ ತಗೊಂಡಿದ್ದೀವಿ, ಅಂಡ್ ಇಲ್ಲಿ ನಮಗೆ ನಾರ್ತ್ ಮತ್ತೆ ಸೌತ್ ಮತ್ತೆ ಒಂದು ಮ್ಯಾಗ್ನೆಟ್ ತಗೊಂಡಿದ್ದೀವಿ. ಸೊ ಇದನ್ನ ಎರಡು ಕನೆಕ್ಟ್ ಮಾಡಿದೀವಿ. ಸೊ ಇವಾಗ ಫೋರ್ಸ್ ಯಾವ ಡೈರೆಕ್ಷನ್ ಇದೆ ಅಂತ ನಾವು ನೋಡ್ತಾ ಇದ್ದೀವಿ. ಸೊ ಅದನ್ನ ನಾವು ಹೆಂಗಪ್ಪ ಯಾವ ಡೈರೆಕ್ಷನ್ ಇದೆ ಅಂತ ಕಂಡಿಡಿಯಕ್ಕೆ, ಸೊ ಸಿಮಿಲರ್ಲಿ ನಾವು ಹೆಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನಾವು ಕಂಡಿಡಿದ್ವಿ ಮ್ಯಾಗ್ನೆಟಿಕ್ ಫೋರ್ಸ್, ಅಲ್ಲಿ ನಾವು ರೈಟ್ ಹ್ಯಾಂಡ್ ತಂಬ್ ರೂಲ್ ಕಂಡಿಡಿದ್ವಿ. ಇವಾಗ ನಾವು ಹೆಂಗಪ್ಪ ಕಂಡಿದ್ದೀವಿ ಮ್ಯಾಗ್ನೆಟಿಕ್ ಫೋರ್ಸ್ ಹೆಂಗಪ್ಪ ಕಂಡಿಡಿದ್ವಿ ಅಂತಂದ್ರೆ ಡೈರೆಕ್ಷನ್. ಸೊ ಅದನ್ನ ಯೂಸ್ ಮಾಡ್ತೀವಿ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಸೊ FLR ಅಂತ ಮಾಡ್ತೀನಿ ಶಾರ್ಟ್ ಫಾರ್ಮ್ ಆಗಿ, ಇದನ್ನ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತ ಕರಿತೀವಿ. ಸೊ ಇದೇನಪ್ಪ ರೂಲ್ ಹೇಳುತ್ತೆ ಅಂತಂದ್ರೆ, ಸೊ ನಿಮ್ಗೆ ಇಲ್ಲೇನು ನಿಮ್ಮ 3 ಫಿಂಗರ್ ಇದೆ, ತಮ್ಮ ನಮ್ಮ ಇಂಡೆಕ್ಸ್ ಫಿಂಗರ್ ಮತ್ತೆ ಮಿಡಲ್ ಫಿಂಗರ್ ನ ಅದನ್ನ ಮ್ಯೂಚುವಲ್ ಪರ್ಪೆಂಡಿಕ್ಯುಲರ್ ಆಗಿ ನೀವು ಸ್ಟ್ರೆಚ್ ಮಾಡಬೇಕು. ಅಂತಂದ್ರೆ 4 ಫಿಂಗರ್ ಮತ್ತೆ ಮಿಡಲ್ ಫಿಂಗರ್ ಮತ್ತೆ ಆಂಗಲ್ 90 ಡಿಗ್ರಿ ಇರಬೇಕು. ನಿಮ್ಮ ಮಿಡಲ್ ಫಿಂಗರ್ ನಿಮ್ಮ ಇಂಡೆಕ್ಸ್ ಫಿಂಗರ್ ಮತ್ತೆ ನಿಮ್ಮ ತಮ್ ಫಿಂಗರ್ ಮಧ್ಯೆ 90 ಡಿಗ್ರಿ ಇರಬೇಕು. ಅಂಡ್ ನಿಮ್ಮ ಮಿಡಲ್ ಫಿಂಗರ್ ಮತ್ತೆ ಇಂಡೆಕ್ಸ್ ಫಿಂಗರ್ ಎರಡು ಮಧ್ಯೆ ನಿಮಗೆ 90 ಡಿಗ್ರಿ ಇರಬೇಕು. ಸೊ ಎಲ್ಲ 3 ಫಿಂಗರ್ ನಿಮಗೆ 90 ಡಿಗ್ರಿ ಆಂಗಲ್ ಅಲ್ಲಿ ಇರಬೇಕು. ಸೊ ಇಲ್ಲಿ ಏನಪ್ಪ ಮಿಡಲ್ ಫಿಂಗರ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ, ಸೊ ನೋಡಿ ನಮ್ಮ ಕರೆಂಟ್ ರೆಪ್ರೆಸೆಂಟ್ ಮಾಡುತ್ತೆ, ನಮ್ಮ ಇಂಡೆಕ್ಸ್ ಫಿಂಗರ್ ಬಂದ್ಬಿಟ್ಟು ನಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ರೆಪ್ರೆಸೆಂಟ್ ಮಾಡುತ್ತೆ, ಅಂಡ್ ನಮ್ಮ ತಮ್ಮ ಬಂದ್ಬಿಟ್ಟು ನಮ್ಮ ಮ್ಯಾಗ್ನೆಟಿಕ್ ಫೋರ್ಸ್ ಏನಿದೆ ಅದನ್ನ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ. ಸೊ ಇದ್ರ ಹೆಲ್ಪ್ ಇಂದ ನಾವು ಕಂಡುಹಿಡಿತಾ ಇರಬಹುದು ಮ್ಯಾಗ್ನೆಟಿಕ್ ಫೋರ್ಸ್ ಯಾವ ಡೈರೆಕ್ಷನ್ ಆಕ್ಟ್ ಆಗ್ತಾ ಇದೆ ಅಂತ. ಸೊ ಇಲ್ಲಿ ನಾವು ತಗೊಂಡ್ರೆ ನಮ್ಮ ನಾರ್ತ್ ಸೌತ್ ಇದೆ, ಸೊ ಒಂದು ಮ್ಯಾಗ್ನೆಟ್ ಇದೆ, ಸೊ ನಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಬಿಟ್ಟು ಈ ಡೈರೆಕ್ಷನ್ ಇರುತ್ತೆ. ಸೊ ಇಲ್ಲಿ ನಾನು ಬ್ಲೂ ಕಲರ್ ಬರೆದಿರ್ತೀನಿ ಡೈರೆಕ್ಷನ್ಸ್ ಯಾವ ಕಡೆ ಇದೆ ಅಂತ. ಸೊ ನಾರ್ತ್ ಸೌತ್ ಮಧ್ಯೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಇದೆ. ಅದಾದ್ಮೇಲೆ ನಿಮ್ಮ ಈ ಎ ಬಿ ಏನಿದೆ ನಮ್ಮ ಕರೆಂಟ್ ಡೈರೆಕ್ಷನ್ ಈ ತರ ಇದೆ. ಸೊ ಇವಾಗ ಒಂದು ರಾಡ್ ಒಳಗಡೆ ನಾವು ಕರೆಂಟ್ ಅನ್ನ ಪಾಸ್ ಮಾಡ್ತೀವಿ ಮತ್ತೆ ಈ ರಾಡ್ ಯಾವ ಕಡೆ ಇದೆ, ಈ ರಾಡ್ ಬಂದ್ಬಿಟ್ಟು ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಮಧ್ಯ ಇದೆ. ಸೊ ಮ್ಯಾಗ್ನೆಟಿಕ್ ಫೋರ್ಸ್ ಹೆಂಗಪ್ಪ ಇರುತ್ತೆ ಅಂತಂದ್ರೆ ಅದನ್ನ ನಾವು ಡೈರೆಕ್ಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ಡೈರೆಕ್ಷನ್ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಫಸ್ಟ್ ನೋಡಿ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಹಾಕೋಣ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಬಂದ್ಬಿಟ್ಟು ನಮ್ಮ ಈ ಕಡೆ ಇದೆ ನಾರ್ತ್ ಅಂಡ್ ಸೌತ್. ಸೊ ಈ ಕಡೆ ಇದೆ, ನಾನು ಇಲ್ಲಿ ನಮ್ಮ ಏನ್ ಇಂಡೆಕ್ಸ್ ಫಿಂಗರ್ ಇದೆ ಅದನ್ನ ನಾರ್ತ್ ಸೌತ್ ಕಡೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಇಲ್ಲಿ ಎ ಬಿ ಕಡೆ ನಮ್ಮ ಡೈರೆಕ್ಷನ್ ಇದೆ ಕರೆಂಟ್ ಆಫ್ ಕರೆಂಟ್. ಸೊ ಇಲ್ಲಿ ನಮ್ಮ ಮಿಡಲ್ ಫಿಂಗರ್ ಡೈರೆಕ್ಷನ್ ಆಫ್ ಕರೆಂಟ್ ಆಗಿರುತ್ತೆ. ಸೊ ಕರೆಂಟ್ ನಿಮ್ ಕಡೆ ಬರ್ತಾ ಇದೆ. ಸೊ ನಮ್ಮ ಡೈರೆಕ್ಷನ್ ಯಾವ ಕಡೆ ಇದೆಯಪ್ಪ ನಮ್ಮ ಈಗ ರಾಡ್ದು ಅಂತಂದ್ರೆ, ಸೊ ರಾಡ್ ಬಂದ್ಬಿಟ್ಟು ನಮ್ಮ ಈ ಕಡೆ ರೈಟ್ ಸೈಡ್ ಮೂವ್ ಆಗ್ತಾ ಇದೆ. ಸೊ ನಿಮಗೆ ಏನ್ ಕಾಣಿಸ್ತಿದೆ ಡೈರೆಕ್ಷನ್ ಆಫ್ ರಾಡ್ ಈ ಕಡೆ ಮೂವ್ ಆಗ್ತಾ ಇದೆ. ಸೊ ಈ ತರ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ನಾವು ಅಥವಾ ಮ್ಯಾಗ್ನೆಟಿಕ್ ಫೋರ್ಸ್ ಅನ್ನು ನಾವು ಈಗ ಕಂಡುಹಿಡಿತಾ ಇರ್ತೀವಿ ಡೈರೆಕ್ಷನ್ ಹೆಂಗಿದೆ ಅಂತ ಯೂಸಿಂಗ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಸೊ ಇದು ರೂಲ್ ಜಸ್ಟ್ ರೂಲ್ ಆಗಿರುತ್ತೆ. ಸೊ ಈ ಎಕ್ಸ್ಪೆರಿಮೆಂಟ್ ಏನು ನಿಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಇರಲ್ಲ. ನಮಗೆ ಇದು ಯಾಕಪ್ಪ ಯೂಸ್ ಆಗುತ್ತೆ ಅಂದ್ರೆ ನಾವು ನೆಕ್ಸ್ಟ್ ಟಾಪಿಕ್ ಓದ್ತಾ ಇದ್ದೀವಿ ಎಲೆಕ್ಟ್ರಿಕ್ ಮೋಟಾರ್ ಅಂತ. ಸೊ ಎಲೆಕ್ಟ್ರಿಕ್ ಮೋಟಾರ್ ನಮ್ಮ ನೆಕ್ಸ್ಟ್ ಟಾಪಿಕ್ ಆಗಿರುತ್ತೆ.
ಸೊ ನೀವು ಯಾವಾಗ ಎಲೆಕ್ಟ್ರಿಕ್ ಮೋಟರ್ ಅನ್ನ ಸ್ಟಡಿ ಮಾಡ್ತೀರಾ, ಸೊ ಎಲೆಕ್ಟ್ರಿಕ್ ಮೋಟರ್ ಅನ್ನ ಸ್ಟಡಿ ಮಾಡ್ಬೇಕಾದ್ರೆ ನಾವು ಇದು ರೂಲ್ ಅನ್ನ ಯೂಸ್ ಮಾಡ್ತೀವಿ, ಫೆಮಿನ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂತ. ಈ ಕಡೆ ಹೆಂಗ್ ಮೂವ್ ಆಗ್ತಾ ಇರುತ್ತೆ, ಈ ಕಡೆ ಹೆಂಗ್ ಮೂವ್ ಆಗುತ್ತೆ, ಸೊ ಅದಕ್ಕೆ ನಾವು ಯೂಸ್ ಮಾಡ್ತೀವಿ ಫೆಮಿನ್ ಲೆಫ್ಟ್ ಹ್ಯಾಂಡ್ ರೂಲ್. ಅಲ್ಲಿ ಯೂಸ್ಫುಲ್ ಆಗಿರುತ್ತೆ. ಅಂಡ್ ಎಲೆಕ್ಟ್ರಿಕ್ ಮೋಟರ್ ಏನಿರುತ್ತೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಇನ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ. ಸೊ ಅದಕ್ಕೆ ನಾವು ಅದನ್ನ ಯೂಸ್ ಮಾಡ್ತೀವಿ. ಸೊ ಜಸ್ಟ್ ಇದನ್ನ ನೆನಪು ಇಟ್ಕೊಳ್ಳಿ, ಫೆಮಿನ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಸೊ ನಿಮಗೆ ಏನಿರುತ್ತೆ, ಫಸ್ಟ್ ಮಿಡಲ್ ಫಿಂಗರ್ ಬಂದ್ಬಿಟ್ಟು ನಾವು ಕರೆಂಟ್ ರೆಪ್ರೆಸೆಂಟ್ ಮಾಡುತ್ತೆ, ಇಂಡೆಕ್ಸ್ ಫಿಂಗರ್ ಮ್ಯಾಗ್ನೆಟಿಕ್ ಫೀಲ್ಡ್, ಮತ್ತೆ ಥಂಬ್ ಏನಿದೆ ಇದು ನಮ್ಮ ಮೋಷನ್ ಇದು ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ. ಸೊ ನೆಕ್ಸ್ಟ್ ಇವಾಗ ನಾವು ಯೂಸ್ ನೋಡ್ತಾ ಇರೋಣ ಎಲೆಕ್ಟ್ರಿಕ್ ಮೋಟರ್ ಅಂದ್ರೆ ಏನು ಅಂತ. ಸೊ ಎಲೆಕ್ಟ್ರಿಕ್ ಮೋಟರ್ ಏನಂದ್ರೆ, ಸೊ ಎಲೆಕ್ಟ್ರಿಕ್ ಮೋಟರ್ ಒಂದು ಡಿವೈಸ್ ಆಗುತ್ತೆ. ಇದು ಏನ್ ಕನ್ವರ್ಟ್ ಮಾಡ್ತಾ ಇರುತ್ತೆ, ಇಟ್ ವಿಲ್ ಬಿ ಕನ್ವರ್ಟ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಟ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಒಂದು ಡಿವೈಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇದು ನಮ್ಮ ಎಲೆಕ್ಟ್ರಿಕ್ ಮೋಟರ್ ಆಗಿರುತ್ತೆ. ಸೊ ನಿಮಗೆ ಡಯಾಗ್ರಾಮ್ ಈ ತರ ಕಾಣಿಸ್ತಾ ಇರುತ್ತೆ. ನಿಮಗೆ ಒಂದು ನಾರ್ತ್ ಪೋಲ್ ಇದೆ, ಒಂದು ಸೌತ್ ಪೋಲ್ ಇದೆ, ಮತ್ತೆ ನಿಮ್ಗೆ ಇಲ್ಲಿ ಒಂದು ರೆಕ್ಟಾಂಗುಲರ್ ಕಾಯಿಲ್ ನೋಡಿದ್ದಾರೆ ABCD ಅಂತ. ಸೊ ನಮ್ಮ ರೆಕ್ಟಾಂಗುಲರ್ ಕಾಯಿಲ್ ಆಗಿದೆ. ಇದನ್ನ ಒಂದು ಕನೆಕ್ಟ್ ಮಾಡಿದರೆ XY ಅಂತ. ನಿಮ್ಗೆ ಏನು XY ಕಾಣಿಸ್ತಾ ಇದೆ ಇದು ನಾವು ಬ್ರಷಸ್ ಅಂತ ಕರಿತೀವಿ. ಸೊ ಬ್ರಷಸ್ ಗೆ ಕನೆಕ್ಟ್ ಮಾಡಿದರೆ ಮತ್ತೆ ನಮಗೆ PQ ಅಂತ ಇದೆ, ಸ್ಪ್ಲಿಟ್ ರಿಂಗ್ಸ್ ಅಂತ. ಸೊ ಈ ಸ್ಪ್ಲಿಟ್ ರಿಂಗ್ಸ್ ಏನಪ್ಪಾ ಮಾಡ್ತಾ ಇರೋದು ಆಮೇಲೆ ನೋಡ್ತಾ ಇರೋಣ. ಇದು ಕಮ್ಯುಟೇಟರ್ ಯಾಕೆ ಮಾಡ್ತಾ ಇರೋದು ಎಲೆಕ್ಟ್ರಿಕ್ ಮೋಟರ್ ಅಲ್ಲಿ. ಕಮ್ಯುಟೇಟರ್ ಅಂದ್ರೆ ಏನು ಅಂತ ನಿಮ್ಗೆ ಆಮೇಲೆ ಹೇಳ್ತಾ ಇರ್ತೀನಿ. ಮತ್ತೆ ನಮಗೆ ಒಂದು ಆಕ್ಸಲ್ ಅನ್ನ ಕೊಟ್ಟಿದ್ದಾರೆ, ಮತ್ತೆ ಇದನ್ನ ಒಂದು ಸರ್ಕ್ಯೂಟ್ ಅಲ್ಲಿ ನಮಗೆ ಕನೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಒಂದು ಪ್ಲೇನ್ ಅಲ್ಲಿ ಇದೆ. ಮತ್ತೆ ಇನ್ನೊಂದು ಪಾಯಿಂಟ್ ಏನಪ್ಪ ಹೇಳ್ಬೇಕು ಅಂತಂದ್ರೆ, ಸೊ ಇವಾಗ ನಮ್ಗೆ ಏನಿಲ್ಲ ನಮ್ಗೆ ಕರೆಂಟ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ ಅದು 90 ಡಿಗ್ರಿ ಇದ್ದಾಗ ನಮಗೆ ಡಿಸ್ಪ್ಲೇಸ್ಮೆಂಟ್ ನಮಗೆ ಜಾಸ್ತಿ ಇರುತ್ತೆ. ಅಂದ್ರೆ ಈ ರಾಡ್ ಜಾಸ್ತಿ ಮೂವ್ ಆಗೋದು ಯಾವಾಗ ಅಂತಂದ್ರೆ ನಮ್ಮ ಕರೆಂಟ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವಾಗ 90 ಡಿಗ್ರೀಸ್ ಇರುತ್ತೆ, ಅಂದ್ರೆ ಯಾವ್ದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅವಾಗ ಈ ರಾಡ್ ಜಾಸ್ತಿ ಮೂವ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಅನ್ಕೊಳ್ಳೋಣ, ಇದೊಂದು ಮ್ಯಾಗ್ನೆಟ್ ಇದೆ ನಾರ್ತ್, ಮತ್ತೆ ಇಲ್ಲೊಂದು ಮ್ಯಾಗ್ನೆಟ್ ಇದೆ ಸೌತ್. ಸೊ ನೆಕ್ಸ್ಟ್ ನಮ್ಮ ಹತ್ರ ಇಲ್ಲಿ ಕರೆಂಟ್ ಇದೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಕಡೆಯಿಂದ ಈ ಕಡೆ ಹೋಗ್ತಾ ಇದೆ. ನಮ್ಮ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ AB ಅಂತ ಅನ್ಕೊಳ್ಳೋಣ. ಸೊ ಇವಾಗ ನಮ್ಮ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ AB ಹಿಂಗಿದೆ, ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಈ ಕಡೆ ಹೋಗ್ತಾ ಇದೆ. ಸೊ ಎರಡು 90 ಡಿಗ್ರಿ ಇದೆ. ಸೊ 90 ಡಿಗ್ರಿ ಇದ್ದಾಗ ನಮ್ಮ ಡಿಸ್ಪ್ಲೇಸ್ಮೆಂಟ್ ಏನಿರುತ್ತೆ ಅದು ಜಾಸ್ತಿ ಹೋಗ್ತಾ ಇರುತ್ತೆ. ಸೊ ಇವಾಗ ಹೇಗಪ್ಪ ವರ್ಕ್ ಆಗುತ್ತೆ ಅಂತಂದ್ರೆ, ಸೊ ನೀವು ಕರೆಂಟ್ ಅನ್ನ ಪಾಸ್ ಮಾಡ್ತೀರಾ, ಸರ್ಕ್ಯೂಟ್ ಅನ್ನು ಆನ್ ಮಾಡಿದಾಗ ಕರೆಂಟ್ ಪಾಸ್ ಆಗ್ತಾ ಇರುತ್ತೆ. ಸೊ ಫಸ್ಟ್ ಕರೆಂಟ್ ಪಾಸ್ ಆಗುತ್ತೆ AB ರಾಡ್ಗೆ. ಸೊ ಈ AB ರಾಡ್ ಪಾಸ್ ಆದಾಗ ಸೊ ನಮಗೆ ಇವಾಗ ಇಲ್ಲಿ ನಮಗೆ ಕರೆಂಟ್ ಪಾಸ್ ಆಗ್ತಾ ಇದೆ AB ಕಡೆ, ಮತ್ತೆ ನಮಗೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಇದೆ ನಾರ್ತ್ ಇಂದ ಸೌತ್ ಡೈರೆಕ್ಷನ್ ಈ ಕಡೆ ಹೋಗ್ತಾ ಇದೆ. ಸೊ ನೀವು ನೋಡೋದಾದ್ರೆ ಕರೆಂಟ್ ಈ ಕಡೆ ಹೋಗ್ತಾ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಈ ಕಡೆ ಹೋಗ್ತಾ ಇದೆ. ಸೊ ನಮಗೆ ಈ ಕೇಸ್ ಬಂದು ನಮಗೆ ಎರಡು 90 ಡಿಗ್ರಿ ಇದೆ. ಸೊ ನಮಗೆ ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇರುತ್ತೆ. ಸೊ ಯಾವ ಕಡೆ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ ನಮ್ಗೆ ಗೊತ್ತಿಲ್ಲ. ಸೊ ಅದಕ್ಕೆ ನಾವೆಲ್ಲ ಯೂಸ್ ಮಾಡ್ತೀವಿ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅನ್ನ. ಸೊ ಇವಾಗ ನಿಮ್ಗೆ ಅದಕ್ಕೆ ಆಗಲೇ ಆ ಕಾನ್ಸೆಪ್ಟ್ ಅನ್ನ ಕಲ್ತಿದ್ದು. ಸೊ ಇವಾಗ ನಾವು ಫಸ್ಟ್ ರೂಲ್ ಅನ್ನ ಅಪ್ಲೈ ಮಾಡ್ತಾ ಹೋಗೋಣ. ಸೊ ಫಸ್ಟ್ ನಾವ್ ಏನ್ ಮಾಡೋಣ, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಇಟ್ಕೊಂಡ್ಬಿಡೋಣ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ನಮಗೆ ಈ ಕಡೆ ಇದೆ. ಸೊ ನಾರ್ತ್ ಇಂದ ಸೌತ್ ಹೋಗ್ತಾ ಇದೆ. ಮತ್ತೆ ಕರೆಂಟ್ ಹೆಂಗ್ ಪಾಸ್ ಆಗ್ತದೆ, ಕರೆಂಟ್ ಒಳಗಡೆ ಪಾಸ್ ಆಗ್ತದೆ. ನಿಮ್ಗೆ ಕಾಣಿಸ್ತಾ ಇರ್ಬೋದು ಕರೆಂಟ್ ನೀವು ಮೇಲ್ಗಡೆ ಹೋಗ್ತದೆ ಅಂತ ಹೇಳ್ತೀರಾ, ಬಟ್ ಇದೆ ಆ ತರ ಪ್ಲೇನ್ ಇಲ್ಲ, ಎಲ್ಲ ಒಂದೇ ಪ್ಲೇನ್ ಇದೆ. ಅಂದ್ರೆ ಮ್ಯಾಗ್ನೆಟ್ ಅನ್ನ ಈ ಕಡೆ ಇಟ್ಟಿದ್ದಾರೆ. ಸೊ ಒಂದು ಬೋರ್ಡ್ ತಗೊಂಡ್ರೆ ನೀವು ಅಕಸ್ಮಾತ್ ಒಂದು ಫಾರ್ ಎಕ್ಸಾಂಪಲ್ ಒಂದು ಬುಕ್ ಅನ್ನ ತಗೊಂಡ್ರೆ, ಸೊ ಈ ಒಂದು ಬುಕ್ ಅನ್ನ ತಗೊಂಡಾಗ ಎರಡು ಮ್ಯಾಗ್ನೆಟ್ ಅನ್ನ ಇಲ್ಲಿ ಇಟ್ಟಿದ್ದಾರೆ. ಆ ಮ್ಯಾಗ್ನೆಟ್ ಮಧ್ಯ ಏನು ರೆಕ್ಟಾಂಗುಲರ್ ಕಾಯಿಲ್ ಇದೆ ಅದನ್ನ ಅವ್ರು ಇಟ್ಟಿದ್ದಾರೆ. ಅಂದ್ರೆ ಎಲ್ಲ ಒಂದೇ ಪ್ಲೇನ್ ಅಲ್ಲಿ ಇದೆ. ಸೊ ನಿಮ್ಗೆ ಡಯಾಗ್ರಾಮ್ ಅಲ್ಲಿ ಅದು ಹಿಂಗೆ ಎದ್ದಿರೋ ತರ ಅಂದ್ರೆ ಕರೆಂಟ್ ಮೇಲೆ ಹೋಗ್ತಾ ಇರೋ ತರ ಕಾಣಿಸ್ಬೋದು, ಬಟ್ ಕರೆಂಟ್ ಅದು ಒಳಗಡೆ ಹೋಗ್ತಾ ಇದೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗಿದೆ, ಕರೆಂಟ್ ಒಳಗಡೆ ಹೋಗ್ತಾ ಇದೆ. ಸೊ ನಮ್ಮ ಮೋಷನ್ ಹೆಂಗಿದೆ, AB ಕೆಳಗಡೆ ಮೂವ್ ಆಗ್ತಾ ಇದೆ. ಅಂತ ನೀವು ಕರೆಂಟ್ ಅನ್ನ ಪಾಸ್ ಮಾಡಿದಾಗ ಈ ಕಾಯಿಲ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಮೂವ್ ಆಗುತ್ತೆ. ಇದು CD ಮೇಲ್ ಬರ್ತಾ ಇರುತ್ತೆ, AB ಕೆಳಗಡೆ ಹೋಗ್ತಾ ಇರುತ್ತೆ. ಸೊ ಇದೇ ಹೆಂಗ್ ಮೂವ್ ಆಗುತ್ತೆ, ಇದು ಹಿಂಗ್ ಮೂವ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಹಾಫ್ ರೊಟೇಷನ್ ಆಗುತ್ತೆ. ಇದು ಕೆಳಗಡೆ ಹೋಗಿದ ತಕ್ಷಣ ಇದು ABCD ಹೋಗುತ್ತೆ, CD AB ಅಂತ ಬರುತ್ತೆ. ಸೊ ಇದು ಹೋದಾಗ ಏನಾಗುತ್ತೆ ಅಂದ್ರೆ, ಸೊ Q ಏನಿದೆ ಈ Q ಬಂದ್ಬಿಟ್ಟು X ಜೊತೆ ಕಾಂಟ್ಯಾಕ್ಟ್ ಮಾಡುತ್ತೆ, ಈ P ಬಂದ್ಬಿಟ್ಟು ನಮ್ಮ Y ಜೊತೆ ಕಾಂಟ್ಯಾಕ್ಟ್ ಮಾಡುತ್ತೆ. ಅಂದ್ರೆ ಇಲ್ಲಿ ಏನಿದೆ CD ಅದು AB ಜಾಗದಲ್ಲಿ ಬರುತ್ತೆ, AB ಇರೋದು CD ಜಾಗದಲ್ಲಿ ಹೋಗುತ್ತೆ. ಸೊ ಇದು ಈ ತರ ಹೋದ್ಮೇಲೆ ಮತ್ತೆ ಏನಾಗುತ್ತೆ, ಸೊ ಮತ್ತೆ ಇವಾಗ ಕರೆಂಟ್ ಡೈರೆಕ್ಷನ್ ಮೂವ್ ಆಗ್ತಾ ಇದೆ. ಸೊ ಫಸ್ಟ್ ಕೇಸ್ ಅನ್ನ ನೋಡಿದ್ವಿ. ಸೊ ಫಸ್ಟ್ ಇದು AB ಕೆಳಗಡೆ ಹೋಗ್ತಾ ಇದೆ. ಸೊ AB ಕೆಳಗಡೆ ಹೋದ್ರೆ CD ಮೇಲೆ ಬರಲೇಬೇಕು. ಬಟ್ ನಾವು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅನ್ನು ಹಾಕಿ ನೋಡೋಣ ಯಾವ ತರ ಬರ್ತಾ ಇದೆ ಅಂತ. ಇವಾಗ CD ಆಮೇಲೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಆಗ್ತಾ ಹೋಗೋಣ. ಸೊ ನಮ್ಗೆ ಇವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ನಮ್ಮ ಇಂಡೆಕ್ಸ್ ಫಿಂಗರ್ ಆಗಿರುತ್ತೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗ್ ಇಟ್ಕೊಂತೀನಿ. ನೆಕ್ಸ್ಟ್ ನಮ್ಮ ಕರೆಂಟ್ ನಿಮ್ ಕಡೆಗೆ ಬರ್ತಾ ಇದೆ. ಸೊ ಕರೆಂಟ್ ನಿಮ್ ಕಡೆಗೆ ಬರ್ತಾ ಇದೆ. ನೆಕ್ಸ್ಟ್ ನಮ್ಗೆ ಇವಾಗ ಡೈರೆಕ್ಷನ್ ಆಫ್ ಮೋಷನ್ ತಮ್ಮ CD ಮೇಲೆ ಹೋಗ್ತಾ ಇದೆ. ಸೊ AB ಕೆಳಗಡೆ ಹೋದ್ರೆ CD ಮೇಲೆ ಬರುತ್ತೆ. ಸೊ ಇದು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಮೂವ್ ಆಗುತ್ತೆ. ಮತ್ತೆ ಹಾಫ್ ಡೈರೆಕ್ಷನ್ ಆದ್ಮೇಲೆ ನಾನು ನಿಮ್ಗೆ ಹೇಳಿದೆ ಏನೇನು ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ ಅಂತ. ಸೊ ಇವಾಗ ಈ ಕಡೆ ಬಂದಿರುತ್ತೆ, ಈ ಕಡೆ ಬಂದಿರುತ್ತೆ. ಮತ್ತೆ ಹಾಫ್ ಟರ್ನ್ ಆದ್ಮೇಲೆ ಮತ್ತೆ ಇನ್ನು ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ ಹಾಕಿ ನೋಡ್ತೀವಿ. ಮತ್ತೆ ಇವಾಗ ಏನಾಗುತ್ತೆ, ಮತ್ತೆ ಇದು ಈ ತರ ಕ್ಲಾಕ್ ವೈಸ್ ಫಸ್ಟ್ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಆಯ್ತು. ನೆಕ್ಸ್ಟ್ ಮತ್ತೆ ಕ್ಲಾಕ್ ವೈಸ್ ರೊಟೇಷನ್ ಆಗುತ್ತೆ. ಸೊ ಈ ತರ ಫಸ್ಟ್ ಆಂಟಿ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಹಿಂಗೆ ರೊಟೇಟ್ ಆಗಿ ನಮ್ಗೆ ಏನಾಗ್ತಾ ಇರುತ್ತೆ, ನಮ್ಗೆ ಇದು ಎನರ್ಜಿನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಈ ಸ್ಪ್ಲಿಟ್ ರಿಂಗ್ಸ್ ಬಂದ್ಬಿಟ್ಟು ಕಮ್ಯುಟೇಟರ್ ಆಗಿ ಆಕ್ಟ್ ಆಗ್ತಾ ಇರುತ್ತೆ. ಸೊ ಕಮ್ಯುಟೇಟರ್ ಅಂತ ಅಂದ್ರೆ ಇಟ್ ಇಸ್ ಅ ಡಿವೈಸ್ ವಿಚ್ ಚೇಂಜಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಸೊ ಇಲ್ಲಿ ಏನಪ್ಪ ಆಗ್ತಾ ಇರುತ್ತೆ ಅಂದ್ರೆ ಕರೆಂಟ್ ಬಂದ್ಬಿಟ್ಟು ಚೇಂಜ್ ಆಗ್ತಾ ಇರುತ್ತೆ ಡೈರೆಕ್ಷನ್. ಸೊ ಯಾವಾಗ ಇದು ಎಕ್ಸ್ಚೇಂಜ್ ಆಗುತ್ತೆ ಅವಾಗ ಕರೆಂಟ್ ಡೈರೆಕ್ಷನ್ ಚೇಂಜ್ ಆಗ್ತಾ ಇರುತ್ತೆ. ಅದೇ ಹೆಂಗಿದು ಆಂಟಿ ಕ್ಲಾಕ್ ವೈಸ್ ರೆಕ್ಟಾಂಗುಲರ್ ಕಾಯಿಲ್ ಏನಿದೆ ಅದು ಹೆಂಗೆ ಚೇಂಜ್ ಆಗ್ತಾ ಇರುತ್ತೆ. ಸೊ ಇವಾಗ ಈ ಎಲೆಕ್ಟ್ರಿಕ್ ಮೋಟರ್ ಏನಪ್ಪ ನಾವೇನ್ ಮಾಡ್ತಾ ಇದೀವಿ, ಎಲೆಕ್ಟ್ರಿಕ್ ಮೋಟರ್ ಇಂದ ಎಲೆಕ್ಟ್ರಿಕ್ ಎನರ್ಜಿಯಿಂದ ನಾವು ಮೆಕ್ಯಾನಿಕಲ್ ಎನರ್ಜಿಗೆ ಕನ್ವರ್ಟ್ ಮಾಡ್ತಾ ಇದೀವಿ. ಸೊ ಇವಾಗ ಎಲ್ಲರಪ್ಪ ಯೂಸ್ ಇದೆ ಅಂತಂದ್ರೆ, ಸೊ ಯೂಸ್ ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. 2 ಯೂಸ್ ಅನ್ನ ಮಾಡಿದೀನಿ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ 3 ಯೂಸ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ನೀವು ಓದ್ಕೊಳ್ತಾ ಹೋಗ್ಬೋದು. ಜಸ್ಟ್ ಈ ಥಿಯರಿ ಪಾರ್ಟ್ ತರ ಇದೆ, ನೀವು ಯೂಸ್ ಅನ್ನ ಓದ್ಕೊಂಡ್ರೆ ಸಾಕು. ಅದರಲ್ಲಿ ಮೇನ್ ಯೂಸ್ ಏನಪ್ಪಾ ಅಂತಂದ್ರೆ ಆ ಸಾಫ್ಟ್ ಐರನ್ ಕೋರ್. ಸೆಕೆಂಡ್ ಪಾಯಿಂಟ್ ಇದೆ, ಅದೇ ನಮ್ಮ ಮೇನ್ ಯೂಸ್ ಆಗಿರುತ್ತೆ. A soft iron core on which the coil is wound. The coil iron core which is wound plus the coil is known as armature.
ಸೊ ಇದನ್ನ ನಾವು ಎಲೆಕ್ಟ್ರಿಕ್ ಮೋಟರ್ ನಾವು ಅಮೇಚರ್ ಮಾಡಕ್ಕೆ ಯೂಸ್ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ನಿಮಗೆ ಯೂಸ್ಫುಲ್ ಆಗ್ತಾ ಇರುತ್ತೆ. ಸೊ ಇವಾಗ ನಿಮ್ಗೆ ಎಕ್ಸಾಮಿನೇಷನ್ ಏನಪ್ಪ ಕೇಳ್ತಾರೆ ಅಂತಂದ್ರೆ ಎಲೆಕ್ಟ್ರಿಕ್ ಮೋಟರ್ ಇಂದ ಫಸ್ಟ್ ನಿಮಗೆ ಡಯಾಗ್ರಾಮ್ ಅನ್ನ ಕೇಳ್ತಾ ಇರ್ತಾರೆ. ಸೊ ಫಸ್ಟ್ ಡ್ರಾ ನೀಟ್ ಅಂಡ್ ಲೇಬಲ್ ಡಯಾಗ್ರಾಮ್ ಎಲೆಕ್ಟ್ರಿಕ್ ಮೋಟರ್ ಅಂತ ಕೇಳ್ತಿದ್ದಾರೆ. ಅದಾದ್ಮೇಲೆ ನಿಮ್ಗೆ ಏನ್ ಕೇಳ್ತಾರೆ, ಅಕಸ್ಮಾತ್ ಕೇಳಿದ್ರೆ ನಿಮಗೆ ವರ್ಕಿಂಗ್ ಅನ್ನ ಕೇಳ್ತಾರೆ, ಇಲ್ಲ ನಿಮಗೆ ಡಯಾಗ್ರಾಮ್ ಅನ್ನ ಕೇಳ್ತಾರೆ, ಇಲ್ಲ ವರ್ಕಿಂಗ್ ಅನ್ನ ಕೇಳ್ತಾರೆ. ಸೊ ಇದಿಷ್ಟು ಎಲೆಕ್ಟ್ರಿಕ್ ಮೋಟರ್ ನಿಮಗೆ ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ನಿಮಗೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವರ್ಕಿಂಗ್ ಏನಪ್ಪ ಕೇಳ್ತಾರೆ ಅಂತಂದ್ರೆ, ಸೊ ವರ್ಕಿಂಗ್ ನಾವ್ ಏನ್ ಬರೀಬೇಕು ಅಂತಂದ್ರೆ, ಸೊ ಫಸ್ಟ್ ನೀವು ಹಾಗೆ ಬರೀ. ಸೊ ವೆನ್ ಸರ್ಕ್ಯೂಟ್ ಇಸ್ ಆನ್, ದ ಕರೆಂಟ್ passes through the rectangular coil AB. When we apply Fleming's left hand rule, so ಏನಾಗುತ್ತೆ ಅಂದ್ರೆ, ಸೊ AB ಬಂದ್ಬಿಟ್ಟು ಕೆಳಗಡೆ ಮೂವ್ ಆಗ್ತಾ ಇರುತ್ತೆ. ಸೊ the AB coil will be moving downwards, and when we apply the current, when we apply Fleming's left hand rule, the CD conductor will be moving upwards. So there is an anti-clockwise direction movement, and after half a rotation, the Q ಏನಿದೆ ನಮ್ಗೆ ಇಲ್ಲಿ P ಮತ್ತೆ Q ಸ್ಪ್ಲಿಟ್ ರಿಂಗ್ಸ್ ಏನಿದೆ, ಸೊ Q will make contact with the X and P will make the contact with Y, and this will continue, and again after rotation it will move in clockwise direction. ಸೊ ಈ ತರ ನಿಮಗೆ ಬರ್ದಾದ್ಮೇಲೆ ಸೊ ನೀವು ನೋಡಬಹುದು ನಮಗೆ ಸ್ಪ್ಲಿಟ್ ರಿಂಗ್ಸ್ ನೀವೆಲ್ಲ ಬರೀಬಹುದು. ಸೊ ಸ್ಪ್ಲಿಟ್ ರಿಂಗ್ಸ್ ಯೂಸ್ ಮಾಡಿದರೆ ಇಟ್ ವಿಲ್ ಆಕ್ಟ್ ಆಸ್ ಕಮ್ಯುಟೇಟರ್. ಅಂಡ್ ನಮಗೆ ಏನು ಸೊ ಈ ತರ ಹಾಫ್ ರೊಟೇಷನ್ ಆಗ್ತಾ ಏನಾಗ್ತಾ ಇರುತ್ತೆ, ಈ ಆಕ್ಸೆಲ್ ಏನಿದೆ ಅದು ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾ ಇರುತ್ತೆ. ಸೊ ಈ ರೆಕ್ಟಾಂಗಲ್ ಕಾರ್ನರ್ ಮಾತ್ರ ಹಾಫ್ ಇಲ್ಲಿ ಫಸ್ಟ್ ಆಂಟಿ ಕ್ಲಾಕ್ವೈಸ್ ರೊಟೇಟ್ ಆಗ್ತಾ ಇರುತ್ತೆ. ಬಟ್ ನಮಗೆ ಏನ್ ಆಕ್ಸೆಸ್ ಇದೆ ಅದು ಕಂಟಿನ್ಯೂಸ್ ಆಗಿ ರೊಟೇಟ್ ಆಗ್ತಾ ಇರುತ್ತೆ. ಈ ತರ ನಾವು ಎನರ್ಜಿನ ಕನ್ವರ್ಟ್ ಮಾಡ್ತಾ ಇರಬಹುದು. ಸೊ ನಿಮಗೆ ಯೂಸಸ್ ಅನ್ನ ಕೊಟ್ಟಿದ್ದಾರೆ. ಸೊ ನೀವು ಏನ್ ಮಾಡಿ ಅಂತಂದ್ರೆ ಜಾಸ್ತಿ ಡಯಾಗ್ರಾಮ್ ಅನ್ನ ಪ್ರಾಕ್ಟೀಸ್ ಮಾಡಿ. ಸೊ ಡಯಾಗ್ರಾಮ್ ನೀವು ಜಾಸ್ತಿ ಕೇಳ್ತಿದ್ದಾರೆ, ಎಕ್ಸ್ಪ್ಲೇಷನ್ ಅನ್ನ ನಿಮ್ಗೆ ಜಾಸ್ತಿ ಕೇಳ್ತಾ ಇಲ್ಲ. ಬಟ್ ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ ನಮಗೆ ಗೊತ್ತಿರಬೇಕಾಗುತ್ತೆ. ಸೊ ಅದು ಹೆಂಗ್ ವರ್ಕಿಂಗ್ ಆಗುತ್ತೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೀನಿ. ನೀವು ಒಂದ್ಸರಿ ಟೆಕ್ಸ್ಟ್ ಬುಕ್ ಅನ್ನ ಓದಿದ್ರೆ ನಿಮಗೆ ಕ್ಲಿಯರ್ ಆಗ್ತಾ ಇರುತ್ತೆ ಹೆಂಗೆ ಅಂತ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ. ಸೊ ಇವತ್ತು ನಾವೇನು ಕಾನ್ಸೆಪ್ಟ್ಸ್ ಕಲಿತೀವಪ್ಪ ಅಂದ್ರೆ, ಫಸ್ಟ್ ಇಂಟ್ರಡಕ್ಷನ್ ನೋಡಿದ್ವಿ, ಅದಾದ್ಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನೋಡಿದ್ವಿ, ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅನ್ನ ನೋಡಿದ್ವಿ. ಅದಾದ್ಮೇಲೆ ನಾವೇನಪ್ಪ ನೋಡಿದ್ವಿ ಅಂತಂದ್ರೆ, ಸೊ ಕರೆಂಟ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ರಿಲೇಷನ್ ಅನ್ನ ನೋಡಿದ್ವಿ. ಅದಾದ್ಮೇಲೆ ಏನ್ ನೋಡಿದ್ವಿ ಅಂತಂದ್ರೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಎಷ್ಟು ಟೈಪ್ಸ್ ಆಫ್ ಕಂಡಕ್ಟರ್ಗೆ ಅದು ಹೆಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಆಕ್ಟ್ ಆಗ್ತಿದೆ ಅಂತ ನೋಡಿದ್ವಿ. ಅದಾದ್ಮೇಲೆ ನಾವು ಫೋರ್ಸ್ ಅನ್ನ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ನೋಡಿದ್ವಿ. ಮ್ಯಾಗ್ನೆಟಿಕ್ ಫೋರ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡಿದ್ವಿ. ಸೊ ಅದರಲ್ಲಿ ನಾವು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅನ್ನ ನೋಡಿದ್ವಿ. ಅದಾದ್ಮೇಲೆ ಮೇನ್ ಟಾಪಿಕ್ ಎಲೆಕ್ಟ್ರಿಕ್ ಮೋಟರ್. ಸೊ ಎಲೆಕ್ಟ್ರಿಕ್ ಮೋಟರ್ ಡಯಾಗ್ರಾಮ್ ಅನ್ನು ನೋಡಿದ್ವಿ, ಅದೇನು ಪ್ರಿನ್ಸಿಪಲ್ ಏನಿದೆ ಅಂತ ನೋಡಿದ್ವಿ. ಆಮೇಲೆ ವರ್ಕಿಂಗ್ ಏನು ಅಂತ ನೋಡಿದ್ವಿ. ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ, ಈ ವಿಡಿಯೋ ಆದ್ಮೇಲೆ ನೀವು ಡಯಾಗ್ರಾಮ್ ಅನ್ನ ಪ್ರಾಕ್ಟೀಸ್ ಮಾಡಿ. ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿದ್ಮೇಲೆ ಅದು ವರ್ಕಿಂಗ್ ಏನಿದೆ ಅದನ್ನ ಓದ್ಕೊಳ್ಳಿ. ಸೊ ಇಲ್ಲಿಗೆ ವಿಡಿಯೋ ಏನು ಮಾಡೋಣ. ಸೊ ನೆಕ್ಸ್ಟ್ ವಿಡಿಯೋ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಟಾಪಿಕ್ ಕಲಿತಾ ಇರ್ತೀವಿ. ಅದಾದ್ಮೇಲೆ ನಾವು ಎಲೆಕ್ಟ್ರಿಕ್ ಮೋಟರ್ ತರ ಇನ್ನೊಂದು ಸಿಂಗಲ್ ಕಾನ್ಸೆಪ್ಟ್ ಇದೆ, ಎಲೆಕ್ಟ್ರಿಕ್ ಜನರೇಟರ್ ಅಂತ, ಅದನ್ನ ಕಲಿತಾ ಇರ್ತೀವಿ. ಅದಾದ್ಮೇಲೆ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್, ನಾವು ಏನೇ ಸ್ವಿಚ್ ಬೋರ್ಡ್ ಯೂಸ್ ಮಾಡ್ತಾ ಇರ್ತೀವಿ ಅದನ್ನೆಲ್ಲ ಹೆಂಗ್ ವರ್ಕ್ ಆಗ್ತಾ ಇರುತ್ತೆ ಅದನ್ನ ನಾವು ಯೂಸ್ ಮಾಡ್ತಾ ಇರ್ತೀವಿ. ಸೊ ಇಲ್ಲಿಗೆ ವಿಡಿಯೋ ಏನು ಮಾಡೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸೊ ಮತ್ತೆ ನಾನು 5 ಗಂಟೆಗೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಸೊ ಅಲ್ಲಿ ತನಕ ಓಕೆ, ಬಾಯ್.